ಉರಗಲಾಂಚನನ ಮೆರಗು ಸ್ವರ್ಗ ಸನಗೆ ಸರಿ ಹೋಲುವಂತಿರೇ ಉರಗಲಾಂಚನನ ಮೆರಗು ಸ್ವರ್ಗ ಸನಗೆ ಸರಿ ಹೋಲುವಂತಿರೇ ಕುರುಕುಂಬಿನಿಯ ಅರ್ಥ ಸ್ವರ ಸಂಪನ್ನ ಶ್ರೀವಾಣಿ ಮುಕುಟ ವಾರ್ಧನಗೆ ದುರೋಧರ ನಿಪುಣ ನಿರ್ಜನೇಂದ್ರರಿಗೆ ದಾನಗೈದ ಕರ್ಣ ಸಹೋದರ ದುಶ್ಯಾಚನಾದಿಗಳಿರಲ್ ಎಣೆಯಿಹರೆ ಎನಗೆ ವಿನಯ ಇರುವರೆ ಜನಗೆ ಸರಿತ ಇರುವರೆ ಇರುವರೆ ಜನಗೆ ಸರಿತ ಇರುವರೆ ಕುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿ ಕೈಕ ದೊರೆ ಎನಿಸಿ ಬಾಳುದು ಕುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿ ಕೈಕ ದೊರೆ ಎನಿಸಿ ಬಾಳುದು ಇರುವರೆ ಜನಗೆ ಸರಿತ ಇರುವರೆ ಭೀಷ್ಮ ಗುರು ದ್ರೋಣಾದಿಗನಿರಲು ಶೌರ್ಯದಿ ರಣದೊಡರೆ ಪುಗಳವಾದಿಸದ ಹೇಳುವ ಭೀಷ್ಮ ಗುರು ದ್ರೋಣಾದಿಗನಿರಲು ಶೌರ್ಯದಿ ರಣದೊಡರೆ ಪುಗಳವಾದಿಸದ ಬಿಡುವೆ ಮಾವಸಗುನಿ ಸಲಹೆ ನೀಡದಿರುವನೆ ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೆ ಈ ಮಾವಸಗುನಿ ಸಲಹೆ ನೀಡದಿರುವನೆ ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೆ ಅನುಜಾತನ ಅವರನ್ನು ವಧಿಸದಿರುವನೆ ಅನುಜಾತನ ಅವರನ್ನು ವಧಿಸದಿರುವನೆ ಹೀಗಿರುವಲ್ಲಿ ಪಿತಾಮಹ ಗುರುಗಳೇ ಸಭಿಕರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ಆ ಪಾಂಡವರು ಜೂಜಾಡಿ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಆ ಕೃಷ್ಣನನ್ನೇ ನಂಬಿಕೊಂಡು ರಾಯಭಾರಿಯಾಗಿ ಕೆಲಸ ಬರುತ್ತೆ. ಅರಣ್ಯದಲ್ಲಿ ವಾಸ ಮಾಡಿಕೊಂಡಿರುವ ಅವರ ಧೈರ್ಯವು ಎಷ್ಟರ ಮಟ್ಟಿಗಿರುವುದು ನೋಡಿದಿರಾ? ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಯುದ್ಧವು ಸಿದ್ಧವಲ್ಲವೇ? ತಾತ,
ಯುದ್ಧ ಅದಕ್ಕೆ ನಾನು ಸದಾ ಸಿದ್ಧ. ನಾನದರ ದೀಕ್ಷಾಬದ್ಧ. ಸಹಸ್ರಾರು ಯುದ್ಧ ಕೋವಿದರ ಬಲವೇ ನನಗಿರುವಾಗ ಯುದ್ಧದ ಭಯವನ್ನು ತೋರಿಸುವೆಯಾ ತಾತ? ನನ್ನ ಬಳಿ ಅಕ್ಷೋಹಿಣಿ ಸೈನ್ಯವಿದೆ. ಅದರ ಹಿಡಿತಕ್ಕೆ ಸಿಕ್ಕಿದವರು ಮದಿಸಿದ ಹೋರೆಯ ಕಾರಿಗೆ ಸಿಕ್ಕ ಬೋಳೆ ಹಣ್ಣಿನಂತೆ ನೊಚ್ಚುಗುಚ್ಚಾಗಿ ಹೋಗುವರು. ಸಹೋದರ ದುಶ್ಯಾಚರ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು. ನಾನು ಮತ್ತು ಅಂಗರಾಜ ಕರ್ಣನಿಲ್ಲವೇ? ಭೀಷ್ಮರಾದ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಮುಂದೆ ಬೆಳೆದ ನಮಗೇಕೆ ಆ ವಿಚಾರ? ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜಾದಿರಾಜ ಪುರುಷ ಶ್ರೇಷ್ಠ ನಾನಿರುವಾಗ ಆ ದನ ಕಾಯುವ ಗೊಲ್ಲನು ಪುರುಷೋತ್ತಮನೇ. ಅವನು ನೆಟ್ಟಗೆ ನನ್ನ ರಮನಿಗೆ ಬಾರದಿ ಅವನ ಹುಟ್ಟು ಗುಣಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರನಾದ ಈ ವಿದುರನ ಮುರುಕ ಜೋಪಡಿಯನ್ನು ಆಶ್ರಯಿಸಿದನಂತೆ. ಎಷ್ಟೇ ಆಗಲಿ ಅವನ ತಿರುಪೆ ಬುದ್ಧಿ ಎಲ್ಲಿ ತಾನೇ ಓದಿತು? ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೇಳುವ ಬರುತ್ತಿರೋ ಹೊರತು ನಿನ್ನ ಯಾಚನೆಗಾಗಿ ಬರುತ್ತಿಲ್ಲ. ವಿದುರ, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ, ಅಥವಾ ನ್ಯಾಯಕ್ಕೆ ಸರ್ವರೋ ಅಧೀನರೋ ನೀನೇ ಯೋಚಿಸಿ ನೋಡು. ವಿದುರ, ವದರಧಿರಲೋ ವಿದುರ ಸದರದೆ ದುಡುಕಿ ವದರಧಿರಲೋ ವಿದುರ ಸದರದೆ ವದರಧಿರಲೋ ವಿದುರ ಸದರದೆ ದುಡುಕಿ ವದರಧಿರಲೋ ವಿದುರ ಸದರದೆ ದರೆದ ಸಭೆಯೊಳು ನಿಂತು ಜರಿದು ಈ ಕೌರವನ ವಿದುರ. ದರೆದ ಸಭೆಯೊಳು ನಿಂತು ಜರಿದು ಈ ಕೌರವನ ನುಡಿದೆಯಾದೊಡಗಿರಿದು ಪಂಚನ್ ಖಡ್ಗಗಳು ನುಡಿದೆಯಾದೊಡಗಿರಿದು ಕೊಲ್ಬನಿ ಖಡ್ಗಗಳು ವದರಧಿರಲೋ ವಿದುರ ಸದರದಿ ದುಡುಕಿ ವದರಧಿರಲೋ ವಿದುರ ಸದರದಿ ತಪ್ಪಲಿಯ ಮಗನಿದು ಪರದೆ ಎಪ್ಪುಲಿಯ ಗರ್ಭವನ್ನು ಭೇದಿಸುವ ತರದೆ ತಪ್ಪಲಿಯ ಮಗನಿದು ಪರದೇಶಿ ಎಪ್ಪುಲಿಯ ಗರ್ಭವನ್ನು ಭೇದಿಸುವ ತರದೆ ಕಡುವೈಲಿ ಪಾಂಡವರ ಮರವೈತೆ ಚಲದಂತ ಮಲ್ಲ ಗುರು ದೊರೆಯ ಧಿಕ್ಕರಿಗೆ ಕಡುವೈಲಿ ಪಾಂಡವರ ಮರವೈತೆ ಚಲದಂಕ ಮಲ್ಲ ಗುರು ದೊರೆಯ ಧಿಕ್ಕರಿಸಿ ವದರಧಿರಲೋ ವಿದುರ ಸದರದಿ ತುಡುಕಿ ವದರಧಿರಲೋ ವಿದುರ ಸದರದಿ ನೆರೆದ ಸಭೆಯೊಳು ನಿಂತು ಜರಿದು ಈ ಕೌರವನ ವಿದುರ. ನೆರೆದ ಸಭೆಯೊಳು ನಿಂತು ಜರಿದು ಈ ಕೌರವನ ನುಡಿದ ಯಾದೊಡೆ ಇರಿದು ಬಂದೆ ಖಡ್ಗದೊಳು ನುಡಿದ ಯಾದೊಡೆ ಇರಿದು ಬಂದೆ ನೀ ಖಡ್ಗದೊಳು ವದರಧಿರಲೋ ವಿದುರ ಸದರದಿ ದುಡುಕಿ ವದರಧಿರಲೋ ವಿದುರ ಸದರದಿ ವದರಧಿರಲೋ ವಿದುರ ಸದರದೆ ದುಡುಕಿ ವದರಧಿರಲೋ ವಿದುರ ಸದರದಿ. ಸಹೋದರ, ಪೂಜ್ಯನು ಹಿರಿಯವನು ಎಂದು ಗೌರವಿಸಿದ ಮಾತ್ರಕ್ಕೆ ಮಿತಿ ಮೀರಿ ಮಾತನಾಡ್ತಾರೆ ಸಭೆಯಲ್ಲ. ಏ ವಿದುರ, ಅಣ್ಣನ ಆಜ್ಞೆಯು ಕೇಳಿಸಿಲ್ಲವೇ? ಹೊರಡು, ಇಲ್ಲವಾದರೆ. ದುರ್ಯೋಧನ, ನನ್ನನ್ನು ಸಭೆಯಿಂದ ತಿಳಿಯುವಷ್ಟು ಸಾಮರ್ಥ್ಯ ಉಂಟಾಯಿತೆ ಅವಿವೇಕಿ. ಎಂದಾದರೂ ನಿನ್ನ ಬುದ್ಧಿಯನ್ನು ಸರಿಪಡಿಸಿಕೊಳ್ಳುವೆ ಎಂದು ತಿಳಿದಿದ್ದೆನು. ಆ ದಿನ ಭೀಮಸೇನನು ಪ್ರತಿಜ್ಞೆ ಮಾಡಿದಂತೆ ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಸ್ಪರ್ಶಿಸಿಕೊಳ್ಳುವಾಗ ತಡೆಯಬೇಕಿದ್ದ ಕಟ್ಟಿಕೊಂಡಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವೆ. ಪ್ರಮಾದವಾಯಿತು ದುರ್ಯೋಧನ, ಪ್ರಮಾದವಾಯಿತು. ಪೂಜ್ಯರಾದ ವೀರರನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಅವರೇನಾದರೂ ಈ ರಣಾಂಗಣದಲ್ಲಿ ಧನುರ್ಧಾರಿಯಾಗಿ ನಿಂತಿದ್ದೇ ಆಗಿದರೆ ಅವರನ್ನು ಜಯಿಸುವ ವೀರರು ಈ ಮೂರು ಲೋಕದಲ್ಲಿ ಯಾರು ತಾನೇ ಇದ್ದರು? ಕರ್ಣ, ಪರಾಕ್ರಮಶಾಲಿಯಾದ ನೀನು ಈ ವಿದುರನ ಗೊಡ್ಡಿ ಬೆದರಿಕೆಗೆ ಎದುರುವುದು? ಉಮಾಶಂಕರನ
ಕುಮಾರನಂ ಪುಳಕಗೊಳಿಸಿ ಉಮಾಶಂಕರನ ಕುಮಾರನಂ ಪುಳಕಗೊಳಿಸಿ ಕಾಳಧನಸ್ಸಿನ ಹೊರಗಳಿಸಿ ಯುದ್ಧಧೋಳ್ ಆ ಮಧ್ಯಮ ಪಾಂಡವನಂ ಯುದ್ಧಧೋಳ್ ಆ ಮಧ್ಯಮ ಪಾಂಡವನನ್ನು ಮಣಿಸುವುದಾಗಿ ಪಣ ತೊಟ್ಟ ನಿನಗೆ ಆ ಮಧ್ಯಮ ಪಾಂಡವ ಪಾರ್ಥನನ್ನು ಮಣಿಸುವುದಾಗಿ ಪಣ ತೊಟ್ಟ ನಿನಗೆ ಈ ಸಾಧು ಹೃದಯಿ ವಿದುರ ಮಹಾಶಯನ ಬಿಲ್ಲಿನ ಮೇಲೆ ತರ ಭರವಸೆಯೋ ಕರ್ಣ 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 ಇವನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡುವನು ಅಥವಾ ಇವನ ಒಂದಲ್ಪ ಬಿಲ್ಲಿನಿಂದ ಆಗಬಹುದಾದ ಸಹಾಯವಾದರೂ ಏನು? ನೀನು ಚಿಂತಿಸಬೇಡ, ಕುಳಿತುಕೋ. ಈಗ ಎಲ್ಲರೂ ಕೇಳಿರಿ, ಕೃಷ್ಣನ ಸಭೆಗೆ ಬಂದಾಗ ಯಾರಾದರೂ ಎದ್ದು ನಮಸ್ಕರಿಸಿದ್ದೆ ಆದರೆ ಕೂಡಲೇ ಸಭೆಯಿಂದ ಹೊರ ಹೋಗಬೇಕಾದಿತು. ಎಚ್ಚರ ಸಹೋದರ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಕೊಡು. ತೆಗೆದುಕೊಂಡ ಸಿದ್ಧವಾಗಿರುವುದು. ಕೃಷ್ಣನ ಸಭೆಗೆ ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವನು. ಆ ದಿನ ನಾನು ದ್ವಾರಕೆಗೆ ಹೋದಾಗ ಹಗಲು ವೇಳೆಯಲ್ಲಿಯೇ ನಿದ್ರೆ ಬಂದವನಂತೆ ನಟಿಸಿ ನನ್ನನ್ನು ಬಹಳವಾಗಿ ಕಾಯಿಸಿದನು. ನಾನು ಈಗ ಅದರ ಪ್ರತೀಕಾರವನ್ನು ತೀರಿಸಿಕೊಳ್ಳುವನು. ಎಂಬ ಮಮಕಾರ ನಿನಗೇಕೋ ನಾನು ನನ್ನದು ಎಂಬ ಮಮಕಾರ ನಿನಗೇಕೋ ಮಣ್ಣಿನಲ್ಲೇ ಹುಟ್ಟಿ ಮನುಜ ಮನುಜ ಮನುಜ
ಭೀಷ್ಮ ದ್ರೋಣಾದಿಗಳೇ ಎದ್ದು ನಿಂತು ನಮಸ್ಕರಿಸಿದನು. ದುರ್ಯೋಧನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ, ಈತನು ಎಷ್ಟೊಂದು ಅಹಂಕಾರದಿಂದ ಮೆರೆಯುತ್ತಿರುವನು. ಇರಲಿ, ನಾನೀಗ ಭೂಮಿಯನ್ನು ನನ್ನ ಪಾದದಿಂದ ಮೆಟ್ಟಿ ತಾನಾಗಿಯೇ ಬಂದು ನನ್ನ ಪಾದದ ಬಳಿ ಬೀಳುವಂತೆ ಮಾಡುವೆನು. ಜಾಗೃತಳಾಗು ನನ್ನ ಯೋಗ ಮಾಯೆ. ದುರ್ಯೋಧನ, ಕುರುಕುಲ ಸಾರ್ವಭೌಮ ನೀನು ನನ್ನ ಪಾದಗಳಿಗೆ ನಮಸ್ಕರಿಸುವುದೇ? ನಾನೇ ಅಲ್ಲಿಗೆ ಬರುತ್ತಿದ್ದನಲ್ಲ. ಕೃಷ್ಣ, ದುರ್ಯೋಧನ, ನಿನಗೆ ನಮಸ್ಕರಿಸಿದೆಂದು ಹೆಮ್ಮೆ ಪಡಬೇಡ. ನೀನು ಬಂದಿರುವುದು ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯವರೆಗೂ ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದ ಹೆಮ್ಮೆ ಪಡಬೇಡ. ಬಂದಿದ್ದಾಯ್ತಲ್ಲ, ಕುಳಿತುಕೋ ಪಾಂಡವರಾಯ ಬಾರಿ, ಕುಳಿತುಕೋ. ಕೃಷ್ಣ, ನಿನಗೆ ನರ್ತನವೆಂದರೆ ಬಲು ಪ್ರಿಯವಲ್ಲವೇ? ಇರಬಹುದು ಏನು, ಇದ್ದೇ ಇದೆ. ಗೋಪಿಕಾಂಗನರ ನರ್ತನವನ್ನು ನೋಡಿ ನೋಡಿ ಬೇಸತ್ತ ನಿನಗೆ ನಮ್ಮ ರಮಣೆಯ ರಾಜ ನರ್ತಕಿಯರ ನರ್ತನವನ್ನು ನೋಡುವಂತೆ. ಸಹೋದರ ಅಗ್ರಜ, ನರ್ತಕಿಯರನ್ನು ಬರಮಾಡು. ಯಾರಲ್ಲಿ? ಕರುನಾಡು ಕುರುಪೂಪ ರಾಜೇಶ್ವರ, ಕುರುಪೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮುಗುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ ಮುಗುಟೇಶ್ವರ ಧೀರ, ಕರುನಾಡು ಕುರುಭೂಪ ರಾಜೇಶ್ವರ. ರೂಪ ಭಯಂಕರ ರೂಪ ಮನೋಹರ, ರಿಪು ಭಯಂಕರ ರೂಪ ಮನೋಹರ, ಚಾಪ ವಿದ್ಯೆಯ ಬಲ್ಲ ಕಣ್ಣನ ಪರಮಾಪ್ತ, ರಿಪು ಭಯಂಕರ ರೂಪ ಮನೋಹರ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ, ಸೋದರ ಮಾವನ ಇದರಿ ಚತುರ, ಕೌರವ ಚತುರ, ಸೋದರ ಮಾವನ ಇತದಿ ಚತುರ, ಸೋದರ ಮಾವನ ಇತದಿ ಚತುರ, ಗಾಂಧಾರ ದೇವಿಯ ಪ್ರೀತಿಯ ಕುವರ, ಗಾಂಧಾರ ದೇವಿಯ ಪ್ರೀತಿಯ ಕುವರ, ಎಲ್ಲವ ಪಲ್ಲವ ತಲುವನ ಮಲ್ಲ, ಎಲ್ಲವ ಬಲ್ಲವ ತ್ರಿಭುವನ ಮಲ್ಲ, ಎಲ್ಲವ 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 ಬಲ್ಲವ, ಎಲ್ಲವ ಎಲ್ಲವ ಬಲ್ಲವ ಬಲ್ಲವ, ಎಲ್ಲವ ಎಲ್ಲವ ಬಲ್ಲವ ಬಲ್ಲವ, ಎಲ್ಲವ ಎಲ್ಲವ ಬಲ್ಲವ ಎಲ್ಲವ ಬಲ್ಲವ, ಎಲ್ಲವ ಬಲ್ಲವ ಎಲ್ಲವ ಬಲ್ಲವ, ಎಲ್ಲವ ಬಲ್ಲವ ದೀಪವನ ಮಲ್ಲ,
ಎಲ್ಲವ ಬಲ್ಲವ ತ್ರಿಭುವನ ಮಲ್ಲ ಕುರುಭೂಪ ರಾಜೇಶ್ವರ ಕುರು ಪಂಚ ಕುಲ ತಿಲಕ ಮುಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ ವರ್ಣಧಾರಿ ಚೆಲುವ ನೀಲವರ್ಣಧಾರಿ ಈ ಚೆಲುವ ಕೊರಳನಾದದಿ ಜಗವ ಮರಳುಗೊಳಿಪ ಶ್ರೀಕೃಷ್ಣ ಮುರಾರಿ ಶ್ರೀಹರಿ ಸಾಕು ನರ್ತಕಿಯರೇ ಇಲ್ಲಿ ಬನ್ನಿ. ಯಾರ ಆಸ್ಥಾನದಲ್ಲಿ ಯಾರ ಗುಣಗಾನ ಹೇಳಿ, ಮತ್ತೊಮ್ಮೆ ಹೇಳಿ. ಶೂಲಕ್ಕೇರಿಸಿಬಿಟ್ಟು ಎಚ್ಚರವಿರಲಿ. ತಕದಿಮ್ಮಿ ತಕ ಜಣ್ಣು ತಕದಿಮ್ಮಿ ತಕ ಜಣ್ಣು ತಕದಿಮ್ಮಿ ತಕ ಜಣ್ಣು ತಿರುಗಡದಾಂ ತಿರುಗಡದಾಂ ತಕದಿಮ್ಮಿ ತಕ ಜಣ್ಣು ತಿರುಗಡದಾಂಗಡದಿ ಕುದರಗಡದ ದಿನ ತಿರುಗಡದ ಕುದರಗಡದ ತಿರುಗಡದ ತಿರುಗಡದಾಂ ತಕದಿಮ್ಮಿ ತಕ ಜಣ್ಣು ತಕದಿಮ್ಮಿ ತಕ ಜಣ್ಣು ತದೀಂ 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 ತಿರುಗಡದಾಂ ತಕದ ದಿನಕ ಜಣ್ಣು ತಕದ ದಿನಕ ಜಣ್ಣು ತಿರುಗಡದಾಂ 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 ತಕದಿಮ್ಮಿ ತಕ ಜಣ್ಣು ತಕದಿಮ್ಮಿ ತಕ ಜಣ್ಣು ತಕ್ಕಿಟ್ಟ ಜಣ್ಣು ತಕ್ಕಿಟ್ಟದ ದಿಗು ತಕ ತದಕ ದಿಗು ತಕ ತದಕ ತಿರುಗಡ 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 ತಿರುಗಡದ ದೀಂ ತತ ತದಕ ದೀಂ ತದೀಂ ತದಕ ತಕ ದಿನ ತಾಂ ತದಿನ ತಾಂ ದಿನ ದೀಂ ತ ದೀಂ ತಕ ತದಕ ದೀಂ ತದ ತದಕ ತಕ ದಿನ ತ ತದಿನ ತ ದಿನ ದೀಂ ತ ತಗದಿಮ್ಮಿ ತಕ ಜಣ್ಣು ತಾಂ 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 ತಗದಿಮ್ಮಿ ತಕ ಜಣ್ಣು ತೈ 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 ತಗದಿಮ್ಮಿ ತಕ ಜಣ್ಣು ತಿರುಗಡದಾಂ ತಿರುಗಡದಾಂ ತಗದಿಮ್ಮಿ ತಕ ಜಣ್ಣು ತಿರುಗಡದೈ ತಿರುಗಡದೈ ತಿರುಗಡದಾಂ ತಿರುಗಡದಾಂ ತಿರುಗಡದೈ ತಿರುಗಡದೈ ತಿರುಗಡದಾಂ ತಿರುಗಡದಾಂ ತಿರುಗಡದೈ ತಿರುಗಡದೈ ತಿರುಗಡದಾಂ ತಿರುಗಡದೈ ತಿರುಗಡದಾಂ ತಿರುಗಡದೈ ತಿರುಗಡದಾಂ ತಿರುಗಡದೈ ತಿರುಗಡದಾಂ ತಿರುಗಡದೈ ತಿರುಗಡದಾಂ 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 ತಿರುಗಡದಾಂ
ಜನು ತಗ ದಿನ ತಾಮ್ ತಗ ದಿನ ತಾಮ್ ತಗ ದಿನ ತಾಮ್ 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 ತದೀಂ ತದಕ ಜನು ತದೀಂ ತದಕ ಜನು ತರಗಡದಾಮ್ 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 ಧೀಂ ತತ ಜನು ತಕಿಟ ತ ಜನು ತಕಿಟ ತ ಜನು ತಕಿಟ ತ ತಕಿಟ 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 ತರಗಡ ತಗದಾಮ್ ತಜಂ 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 ತಕಿಟ ತ ತಕಿಟ 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 ಧೀಂ ತ ತಕಿಟ ತಾಮ್ ಬಲೆ ತಕಿಟ 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 ಧೀಂ ತ ತಕಿಟ ತ ಧಿಂ ಕಡ ತಕಿಟ ತರಗಡ ತಕಿಟ ತರಗಡ ತಕಿಟ ತರಗಡ ತಕಿಟ ತರಗಡ ತಕಿಟ ತರಗಡ ತಕಿಟ ಧೀಂ ತಕಿಟ ತ ಬಲೆ ಧೀಂ 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 ತ ದೈ ತ ತಕಿಟ ಧೀಂ ತ ತಕಿಟ ತಕಿಟ ಧೀಂ ತ ತಕಿಟ 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 ತ ಧೀಂ ತ ತಕಿಟ ತಕಿಟ ತ ಧೀಂ ಧೀಂ ತಕಿಟ ತ 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 ತಾಮ್ ತತ ಜನ ಧೀಂ ತತ ಜನ ಧೀಂ ತತ ಜನ ಧೀಂ ತತ ಜನ ತಕಿಟ ತ ಜನ ತಾಮ್ 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 ಆಹಾ ಬಲೆ ತಾಮ್ ತದ ಜನ ತಾಕಿ ತದ ಜನ ತಾಮ್ ತದ ಜನ ತಾಮ್ 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 ತದ ಜನ ತಾಮ್ 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 ತಾಕಿ ತದ ಜನ ತಾಮ್ 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 ತಕ ದಿಮಿದಕ ಜನ ತಜ್ಜಂ ತಕ ಜಂ ದಗಿಟ ಜಂ ತದಿಗಿನ್ನತ ತಜ್ಜಂ ತಕ ಜಂ ದಗಿಟ ಜಂ ತದಿಗಿನ್ನತ ತಜ್ಜಂ ತಕ ಜಂ ದಗಿಟ ಜಂ ತದಿಗಿನ್ನತ ಧೀಂ ದಗಿಟ ತಕ ದಗಿಟ ತಕ ದಗಿಟ ತರಗಡದಾವ್ ಧೀಂ ದಗಿಟ ತಕ ದಗಿಟ ತಕ ತರಗಡ ಧೀಂ ದಗಿಟ ತಗಿಟ ಧೀಂ ದಗಿಟ ತರಗಡದಾವ್ 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 ತಕ ದಿಮಿದಕ ಜಂಡು ತಾಕ ದಜಂ ತದಿದ ತದಿಗಿನ್ನತ ದಿಂಗಿ ನ ತುಂ ರತ್ತಿಂಗಿನ್ನ ತುಂ ತದಿಗಿನ್ನತ ತಾಕ ದಜಂ ತದಿದ ತದಿಗಿನ್ನತ ದಿಂಗಿ ನ ತುಂ ರತ್ತಿಂಗಿನ್ನ ತುಂ ತದಿಗಿನ್ನತ ತಾಕ ದಜಂ ತದಿದ ತದಿಗಿನ್ನತ ದಿಂಗಿ ನ ತುಂ ರತ್ತಿಂಗಿನ್ನ ಭೀಮನಿಗಿವನು ಕಡುವೈರಿ ನಮ್ಮ ಹೊಸ್ತಿನಪುರದೊಡೆಯ ಜಗನಾರಿ ಭೀಮನಿಗಿವನು ಕಡುವೈರಿ ನಮ್ಮ ಹೊಸ್ತಿನಪುರದೊಡೆಯ ಜನದಾರಿ ಇವನಿಗೆ ಸರಿಸಾಟಿ ಯಾರಿಹ ಜಗದಲ್ಲಿ ಇವನಿಗೆ ಸರಿಸಾಟಿ ಯಾರಿಹ ಜಗದಲ್ಲಿ ಛಲದಲ್ಲಿ ಫಲದಲ್ಲಿ ಸಮನಾರು ಛಲದಲ್ಲಿ ಫಲದಲ್ಲಿ ಯಾರಿಹರಿಲ್ಲಿ ಕರುನಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಗುಟೇಶ್ವರ ಧೀರ ಕರುನಾಳು ಕುರುಭೂಪ ರಾಜೇಶ್ವರ ರಾಜೇಶ್ವರ ಕೃಷ್ಣ ನರ್ತನವನ್ನು ನೋಡಿದ್ದಾಯ್ತಲ್ಲ, ಬಂದ ವಿಚಾರವನ್ನು ತಿಳಿಸು. ದುರ್ಯೋಧನ, ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ
ಒಂದು ಮುಖ್ಯವಾದ ವಿಚಾರವನ್ನು ತಿಳಿಸಲು ಬಂದಿರುವೆನು. ಮುಖ್ಯವಾದ ವಿಚಾರ ರಾಜ್ಯದ ವಿಚಾರವನ್ನು ಹೊರತಾಗಿ ಮತ್ಯಾವ ವಿಚಾರವನ್ನು ಹೇಳಿದರೂ ಬಹಳ ಸಂತೋಷವಾಗಿ ಕೇಳುವೆನು ಕೃಷ್ಣ. ರಾಜ್ಯದ ವಿಚಾರವಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ. ಗುರುರಾಜ, ಸಭೆಗೆ ಬಂದ ಉದ್ದೇಶವನ್ನು ತಿಳಿಸಬಹುದು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರವೃದ್ಧರೇ, ಕೌರವ ಪಕ್ಷೀಯರೇ, ನಾನಿಂದು ಇಲ್ಲಿಗೆ ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮಗಳ ಮುಂದಿಡುವುದೇ ನನ್ನ ಅಭಿಮತ. ಈಗ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯನ್ನು ತಾವುಗಳೆಲ್ಲರೂ ಅನುಗ್ರಹಿಸಿ ಗಮನಿಸಬೇಕು. ಕುರು ಪಾಂಡವರ ಭವಿಷ್ಯದ ರಾಜಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಈ ವಿಷಯದಲ್ಲಿ ನೀವು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಹಾಗೆ ಆಗದಿದ್ದಲ್ಲಿ ಮುಂದೊದಗುವ ಅನಾಹುತಗಳಿಗೆಲ್ಲರೂ ನೀವೇ ಕಾರಣರಾಗುವಿರಿ. ಪವಿತ್ರವಾದ ಈ ಮಾತೃಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋಯಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯೂ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯಸಂಧರು, ಧರ್ಮನಿಷ್ಠರೂ ಆದ ಪಾಂಡವರು ವನವಾಸ, ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂತಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನವು ಉಳಿದಿದೆ. ಮಿತ್ರರೇ, ಪೀಠಿಕೆಯಲ್ಲೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಈಗ ಅವರು ನನ್ನೊಡನೆ ನಿಮಗೆ ಈ ರೀತಿ ಸಂದೇಶವನ್ನು ಕಳುಹಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಇನ್ನು ವಾಗ್ದಾನದಂತೆ ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿ ಎಂದು. ಸಭಾಸದರೇ, ಪಾಂಡವರ ಈ ವಿನಯವಾದ ವಚನವನ್ನು ಕೇಳಿದಿರಾ? ಬಾಲ್ಯದಿಂದಲೂ ನೀವುಗಳು ಅವರ ಮೇಲೆ ತೋರಿರುವ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡುನಂದನರು ಸಿದ್ಧರಿದ್ದಾರೆ. ಕಪಟದ್ಯೂತ, ಲಾಕ್ಷಾಗ್ರಹ ದಹನ, ಸರ್ಪಬಂಧ, ವಿಷಪ್ರಾಶನ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂಥ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಬರಬೇಕಾದ ಭಾಗಕ್ಕಾಗಿ ನ್ಯಾಯಯುತವಾಗಿ ಕೇಳುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಕುರುಕುಲಕ್ಕೆ ಗುರು ದ್ರೋಣರೇ, ಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ, ಮೋಸ, ಅಟ್ಟಹಾಸ, ಕಪಟ ವಂಚನೆ, ಮೋಸ, ಅಟ್ಟಹಾಸ. ಧರ್ಮ ನಶಿಸಿದೆ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರರೋ, ಧರಣಿಯಾಳಿದವರೆಲ್ಲ ಮರಳಿ ಬರರೋ. ರಾಯಭಾರಿ ಭರತ ವಂಶ ಕುಲಾಂತಕನಲ್ಲವಯ್ಯ,
ಸುಖವಿತ್ತು ಸುಖದಿ ಬಾಳು ಕುರುನಂದನ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಧರಿಸಬೇಕಾದುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಬೇಡವೈ ಕದನ ಸುಯೋಧನ, ಬೇಡವೈ ಕದನ. ಬೇಡವೈ ಕದನ ಸುಯೋಧನ, ಬೇಡವೈ ಕದನ. ಭರದಿ ಗಾಂಧಿ ಪುರುಷ ನಯನ, ಭರದಿ ಗಾಂಧಿ ಪುರುಷ ನಯನ, ಬೇಡವೈ ಕದನ ಸುಯೋಧನ, ಬೇಡವೈ ಕದನ ಸುಯೋಧನ, ಬೇಡವೈ ಕದನ. ಭಜನ ಹರಣ ವಂಶನಾಶನ, ಭಜನ ಹರಣ ವಂಶನಾಶನ, ಬೇಡವೈ ಕದನ ಸುಯೋಧನ, ಬೇಡವೈ ಕದನ ಸುಯೋಧನ, ಬೇಡವೈ ಕದನ. ಅರ್ಜುನ, ದುರ್ಯೋಧನ, ಪಾಂಡವರು ಸಹೋದರರಲ್ಲವೇ? ಅರ್ಧ ರಾಜ್ಯವನ್ನು ಕೊಟ್ಟು ನೀವು ಸುಖವಾಗಿ ಬಾಳು. ತಾತ, ಸುಯೋಧನ ಲಾಲಿಸೋ ಎನ್ನಯ ಹಿತವ, ಸುಯೋಧನ ಲಾಲಿಸೋ ಎನ್ನಯ ಹಿತವ, ಪಾಂಡೋತನಯರನು ಛಲವಿಡಬೇಡ, ಪಾಂಡೋತನಯರನು ಛಲವಿಡಬೇಡ, ದುರುಳರ ಬೋಧೆಗೆ ಕೆರೆಗೊಡಬೇಡ, ದುರುಳರ ಬೋಧೆಗೆ ಕೆರೆಗೊಡಬೇಡ, ಸುಯೋಧನ ಲಾಲಿಸೋ ಎನ್ನಯ ಹಿತವ. ದುರುಳರ ಬೋಧೆಗೆ ಕಿವಿಗೊಡಬೇಡ, ನಿನ್ನಯ ಮನದಲ್ಲಿ ಕಳವಳ ಬೇಡ, ನಿನ್ನಯ ಮನದಲ್ಲಿ ಕಳವಳ ಬೇಡ, ಸುಯೋಧನ ಲಾಲಿಸೋ ಎನ್ನಯ ಹಿತವ. ಅಲ್ಲ, ಸುಯೋಧನ, ಶ್ರೀಕೃಷ್ಣರ ಸಂದೇಶವೂ ಸಹ ಅದೇ ಆಗಿರ್ತದೆ, ಭೀಮನ ಆಶಯವೂ ಸಹ ಅದೇ ಆಗಿರ್ತದೆ, ನನ್ನ ಆಶಯವೂ ಸಹ ಅದೇ ಆಗಿರ್ತದೆ. ಕೊಟ್ಟು ಬಿಡು ಸುಯೋಧನ ಅರ್ಧ ರಾಜ್ಯವನ್ನು. ಗುರುಗಳೇ, ಸುಯೋಧನ, ಯಾರದು? ಓಹೋ, ವಿದುರ ಚಿಕ್ಕಪ್ಪ. ನೀತಿ ಪಾಠ ಹೇಳಿದಲ್ಲಿ ನೀನೂ ಒಬ್ಬನು. ನಡೆಯಲೇ ನಿನ್ನ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನದು ಅರಣ್ಯ ರೋದನವೇ. ಏನು ಮಾಡಲಿ, ಕೆಡುವವರನ್ನು ಕಂಡರೆ ಬುದ್ಧಿ ಹೇಳುವುದು ನಮ್ಮಂಥವರ ಹಿರಿಯರ ಕರ್ತವ್ಯ. ಪೀತಾಮಹ ಭೀಷ್ಮರು
ಆಚಾರ್ಯ ದ್ರೋಣರು ಮತ್ತು ಶ್ರೀಕೃಷ್ಣ ಪರಮಾತ್ಮನು ನಾನೇನು ಹೆಚ್ಚಿಗೆ ಹೇಳಲಾರೆ. ನಿನ್ನ ಇಚ್ಛೆ ಇದ್ದಷ್ಟು ಆ ಪಾಂಡವರಿಗೆ ಭೂಮಿಯನ್ನಾದರೂ ಕೊಡು, ಇದೇ ನನ್ನ ಅಭಿಮತ. ವಿದುರ, ಈ ನೀತಿ ಪಾಠವನ್ನು ಆ ಪಾಂಡವರಿಗೆ ಹೇಳಲು ಲೇಕೆ? ಕೃಷ್ಣನಿಗಾಗಲಿ ಪೂಜ್ಯ ಪಿತಾಮಹರಿಗಾಗಲಿ ಆಚಾರ್ಯ ದ್ರೋಣರಿಗಾಗಲಿ ಬರೇ ನನ್ನಲ್ಲಿಯೇ ದೋಷಗಳು ಕಾಣುತ್ತವೆ. ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ತಕ್ಕಂತೆಯೇ ಮಾತನಾಡಿದೆ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೌತ್ಯ ಕಾರ್ಯವನ್ನು ಬಹು ಶ್ಲಾಘನೀಯವಾಗಿ ಮುಗಿಸಿದೆ. ಆದರೆ ಈ ನಿಮ್ಮ ಮರುಳು ಮಾತುಗಳಿಗೆ ಒಳಂಬಡುವ ಬುದ್ಧಿಯನ್ನು ಮಾತ್ರ ಈ ದುರ್ಯೋಧನನಲ್ಲ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೂರೆಲ್ಲ ಕುಷ್ಟ, ಕೊಳಕು ನೀರಲ್ಲ, ಶುದ್ಧ ಕ್ಷತ್ರಿಯನ ರಕ್ತ. ಈ ಅಖಂಡ ಸಾಮ್ರಾಜ್ಯವನ್ನು ಆಳುವ ಇಚ್ಛೆ ಇದ್ದರೆ ನನ್ನೊಡನೆ ಯುದ್ಧ ಮಾಡಿ ಗೆಲ್ಲಲಿ. ಯುದ್ಧ ಮಾಡಲು ಕೈಲಾಗದಿದ್ದರೆ ಪುನಃ ಕಾಡಿಗೆ ಹೋಗಲಿ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಹಂಕಾರದ, ದುರಾಗ್ರಹದ, ದುರಾಶಯದ, ದುಸ್ಸಹವಾಸದ ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಸಾಕು ನಿನ್ನ ವಾಕ್ಪಟತ್ವ. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ? ಬಹಳ ಚೆನ್ನಾಗಿ ಹೇಳಿದೆ ಕೃಷ್ಣ. ಹಾಗಲ್ಲ, ಕೇಳು ಕೃಷ್ಣ. ಈ ದುರ್ಯೋಧನನನ್ನು ಸದೆಬಡಿಯಲೇಬೇಕೆಂದುಕೊಂಡನಲ್ಲವೇ ಆ ನಿನ್ನ ಬಂಡ ಭೀಮ? ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಪ್ರಾಣ ಮಿತ್ರ ಕರ್ಣನನ್ನು ವಧಿಸಲೇಬೇಕೆಂದುಕೊಂಡನಲ್ಲವೇ ಆ ನಿನ್ನ ನಪುಂಸಕ ಪಾರ್ಥ? ಅದು ದುರಹಂಕಾರ. ಸ್ವಾಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಮಾಡಿದರಲ್ಲವೇ ಆ ಪಾಂಡವರು? ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸರನ್ನು ಪುಡಿಗೈದು ಅಗ್ರಜ, ಭಾರತ ಖಂಡದಲ್ಲಿ ತಮ್ಮ ದುಜಪಾದತ್ತಾಗಿಯನ್ನು ಆರಿಸಬೇಕೆಂದು ಯೋಜನೆ ಮಾಡುತ್ತಿರುವರಲ್ಲವೇ ಆ ಹೇಡಿ ಪಾಂಡವರು? ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಕೊಚ್ಚಿಕೊಳ್ಳುತ್ತಿರುವರಲ್ಲವೇ ಆ ನಿನ್ನ ಕುನ್ನಿ ಪಾಂಡವರು? ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವಾರು ಏನೇ ಹೇಳಿದರು ಸರಿ, ಈ ದುರ್ಯೋಧನ ನಿರ್ಧಾರ ಚಲಿಸಲಾಗದು, ಅಚಲ. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ. ನೀನು ಬಂದ ದಾರಿಯನ್ನು ನಡೆಯುವುದು ಒಳ್ಳೆಯದು. ದುರಾತ್ಮರೆ ನಿ ಪಪಾಂಡ ಸುತರ ಮದವ ಮುರಿವೆನೇ ಕ್ಷಣ. ದುರಾತ್ಮರೆ ನಿ ಪಪಾಂಡ ಸುತರ ಮದವ ಮುರಿವೆನೇ ಕ್ಷಣ. ಮದವ ಮುರಿವೆನೇ ಕ್ಷಣ. ಮದವ ಮುರಿವೆನೇ ಕ್ಷಣ. ಅಖಂಡ ಸಮರದೆ ಶಿಖಂಡಿ ಪಾರ್ಥನ. ಅಖಂಡ ಸಮರದೆ ಶಿಖಂಡಿ ಪಾರ್ಥನ. ಅಖಂಡ ಶೌರದಿ ನಾ ಶಿರವ ಕಡೆವೆನು. ಅಖಂಡ ಶೌರ್ಯದಿ ನಾ ಶಿರವ ಕಡೆವೆನು. ದುರಾತ್ಮರಿ ನಿ ಪಪಾಂಡ ಸುತರ ಮದವ ಮುರಿವೆನೇ ಕ್ಷಣ. ಮದವ ಮುರಿವೆನೇ ಕ್ಷಣ. ಮದವ ಮುರಿವೆನೇ ಕ್ಷಣ. ಬಲ ಬಲ ಸಹೋದರ. ಬಂಡ ಭೀಮನ ಭಾರಿ ಹೃದಯವ. ಬಂಡ ಭೀಮನ ಭಾರಿ ಹೃದಯವ ಕಂಡರೆ ಕ್ಷಣ ಜಮಪುರಿಗೆ ಕಳಿಸುವೆ. ಕಂಡರೆ ಕ್ಷಣ ಜಮಪುರಿಗೆ ಕಳಿಸುವೆ. ದುರಾತ್ಮರಿ ಪಪಾಂಡಿಸುತ್ತರ ಮದವ ಮುರಿವೆ ನಿಕ್ಷಣ. ಮದವ ಮುರಿವೆ ನಿಕ್ಷಣ. ಮದವ ಮುರಿವೆ ನಿಕ್ಷಣ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಈ ಕೌರವ ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಜ್ವಾಲೆಯು ಇಂತಹ ಯುದ್ಧ ಬೀರು ಮಾತುಗಳಿಂದ ಶಾಂತವಾಗದು. ಕೃಷ್ಣ, ನೀನು ಬಂದ ದಾರಿಯನ್ನು ಹಿಡಿಯುವುದೇ ಒಳ್ಳೆಯದು. ಇಲ್ಲವಾದರೆ ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಕಡುವೈರಿ ಅರ್ಜುನನ ಮೇಲಿನ ಆಗೆ ತೀರದ ಹೊರತಾಗಿ ಈ ರಾಧೆಗೆ ಪೃಷ್ಠಾನ್ನ ರುಚಿಸುವುದಿಲ್ಲ. ಮಿತ್ರ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಅವರಂತೆಯೇ ಮಾತನಾಡುವೆಯಾ? ಕೇವಲ ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವಕ್ಕೆ
ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲು ಇಚ್ಛಿಸುವೆಯಾ? ಇದು ನಿನ್ನ ಧರ್ಮವೇ ಕರ್ಣ? ಧರ್ಮ ಧರ್ಮ ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಕೃಷ್ಣ. ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾಗಿ ಬಂದ ನಿನಗೆ ದಾತನಾರೋ ಕೃಷ್ಣ. ದೂತನಾಗಿ ಬಂದ ನಿನಗೆ ದಾತನಾರೋ ಹಿತವಾ ಮರೆತು ಕೆಣಕಿದರೆ ಮುಂದೆ ಬರುವುದು ಘೋರ ಸಮರ. ಆ, 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 ಕೃಷ್ಣ. ಸಲ್ಲದು ನಿನಗೆ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ. ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ. ಬಾಮಾ ವಲ್ಲಭನೇ. ಸಹೋದರ ಪಾಂಡು ತನಯರ ಹಿತವನು ಬಯಸುತ್ತ ಕೃಷ್ಣ. ಪಾಂಡು ತನಯರ ಹಿತವನು ಬಯಸುತ್ತ ಸಹಂದಿಯ ನಾಟಕ ಆಟಲೆಂದು ಬಂದೆಯ. ಸಹಂದಿಯ ನಾಟಕವ ಆಟಲೆಂದು ಬಂದೆಯ. ಸಲ್ಲದು ವಲ್ಲಭನೇ. ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ. ಬಾಮಾ ವಲ್ಲಭನೇ. ಹಠವಂತರು ನಾವು ಕೃಷ್ಣ. ಕೃಷ್ಣ. ಆ, 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 ಹಠವಂತರು ನಾವು ಸುಗವಿದು ತಿಳಿವೆ. ಹಠವಂತರು ನಾವು ಸುಗವಿದು ತಿಳಿವೆ. ದುರಜಲು ಕೋರ್ತನ ಸಿರವನ್ನು ದುರಜಲು ಕೋರ್ತನ ಸಿರವನ್ನು ಸಲ್ಲದು ನಿನಗೆ ವಲ್ಲಭನೇ. ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ. ರಾಮ ವಲ್ಲಭನೇ. ಕೃಷ್ಣ. ನಿನ್ನ ಪ್ರಾಣಮಿತ್ರ ಅರ್ಜುನನ ಮೇಲೆ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದಿರುವೆಯಾ? ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ ಒಪ್ಪುವುದಿಲ್ಲ. ಆದರೂ ಒಂದು ಮಾತನ್ನು ಹೇಳುವೆನು ಕೇಳು. ಭಾರತ ಭೂಮಿ ಸಜಯಿಸಿ ದುರಾಶ ಸುಯೋಧನ. ಭಾರತ ಭೂಮಿ ಸಜಯಿಸಿ
ದುರಾಜ ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮಿ ಸಜಯಿಸಿ ದುರಾಜ ಜಯಿಸಿ ದುರಾಜ ಕರೆಸಿ ಗನಿ ಅನುಜಾತರ ಕರೆಸಿ ಗನಿ ಅನುಜಾತರ ದರೆಯ ನಿತ್ತು ಖ್ಯಾತಿ ಪಡೆ ಸುಖಿಯಾಗು ವೀರ ದರೆಯ ನಿತ್ತು ಖ್ಯಾತಿ ಪಡೆ ಸುಖಿಯಾಗು ವೀರ ವೈರವನೆ ನೀಗಿ ನೀ ತೈರಣೆಯಂತಾಳೈ ವೈರವನೆ ನೀಗಿ ನೀ ಸೈರಣೆಯಂತಾಳೈ ಪಾಳೈ ಬಲ ಧರ್ಮ ನಿರುತ ಕರುಣ ಬಲಿತ ವರಗುಣೈತ ನೆನೆಸಿ ದರೆಯ ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣೈತ ನೆನೆಸಿ ಪೋರೇ ದರೆಯ ಭಾರತ ಭೂಮಿ ಸಜಯಿಸಿ ದುರಾಜ ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮಿ ಸಜಯಿಸಿ ದುರಾಜ ಜಯಿಸಿ ದುರಾಜ. ಸುಯೋಧನ, ಆದರೂ ಒಂದು ಮಾತನ್ನು ಹೇಳುವೆನು ಕೇಳು. ಈ ನಿನ್ನ ಗುರು ಹಿರಿಯರನ್ನು, ಬಂಧು ಬಾಂಧವರನ್ನು, ಸಹೋದರರನ್ನೊಂದು ಸಾರಿ ದೃಷ್ಟಿಸಿ ನೋಡು. ಕೇವಲ ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸಗೊಳಿಸುವ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ ಮಮತೆ ಪ್ರೀತಿಯ ಹೊರತಾಗಿ ಅವರಿಗೆ ಮತ್ತೇನು ಬೇಡ. ಆಲೋಚಿಸಿ ನೋಡು, ಇದು ಅತ್ಯಂತ ಮಹತ್ವದ ವಿಷಯ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತರಾಗಿ ನಿನ್ನಲ್ಲಿ ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ಸಮಾನ ಭಾವದಿಂದ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ಅರ್ಧ ರಾಜ್ಯದ ಮೇಲಿನ ಹಕ್ಕನ್ನು ಅನುಮೋದಿಸದಿದ್ದರೆ ಹೋಗಲಿ, ಅವರ ಇಷ್ಟವನ್ನು ನೆರವೇರಿಸು. ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು. ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ? ನಿಮ್ಮಗಳ ಸಲುವಾಗಿ. ಮುಂದೊದಗುವ ಭೀಕರ ಯುದ್ಧದಿಂದ ಈ ಪ್ರಜಾಕೋಟಿಯನ್ನು ರಕ್ಷಿಸುವ ಸಲುವಾಗಿ ಸಂಧಿ ಭಿಕ್ಷೆ ಬೇಡುತ್ತಿರುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಭಿಕ್ಷಾ ಪ್ರದಾನ? ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ಪಾಂಡವರ ಜೂಜಾಡಿ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡಿದ್ದು ನನ್ನ ತಪ್ಪು. ಸತ್ಯ ಪರಿಪಾಲನೆಗಾಗಿ ಅರಣ್ಯವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಕೇಳು. ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ಸಾಮ್ರಾಟ ದುರ್ಯೋಧನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಪುರುಷ ಪ್ರಧಾನರಹುವಯ ಕೃಷ್ಣ, ಆ ರೋಷರಹಿತ ಪಾಂಡವರನು ನೀ ಕೃಷ್ಣ. ಪುರುಷ ಪ್ರಧಾನರಂಗರಹುವಯ ಕೃಷ್ಣ, ಆ ರೋಷರಹಿತ ಪಾಂಡವರನು ನೀ ಭರತ ಕಂಠವನಾಳ್ವ ಗಂಡು ಗಲಿಗಳವರಾಗಿರ್ದೊಡೆ, ಆ ಗಂಡದೆಯ ಗುಂಡಿಗೆ ಉಳ್ಳವರೇ ಆಗಿರ್ದೊಡೆ. ಭರತ ಕಂಠವನಾಳ್ವ ಗಂಡು ಗಲಿಗಳವರಾಗಿರ್ದೊಡೆ, ಆ ಗಂಡೆದೆಯ ಗುಂಡಿಗೆ ಉಳ್ಳವರೇ ಆಗಿರ್ದೊಡೆ. ಎಂಡದಿಯ ವಸ್ತ್ರಾಭರಣವ ಖಂಡಿಸಿ, ಎಂಡತಿಯ ವಸ್ತ್ರಾಭರಣವ ಖಂಡಿಸಿ, ಚಂಡಮಂಡಲವ ಕೋರಿ ಪ್ರಚಂಡತ್ವವ ಮೆರೆಯದೆ. ಕೃಷ್ಣ,
ಕೆಂಡಮಂಡಲವ ಕೋರಿ ಪ್ರಚಂಡತ್ವವ ಮೆರೆಯದೆ ಚಂಡರನ್ವಯ ಸಭೆಯೇ ತಲೆ ತಗ್ಗಿಸಿ ಕುಳಿತ ಆ ಲಜ್ಜಹೀನರು ದೋರ್ದಂಡರೆಪ್ಪೆ ಮಾಧವ ಮಾಧವ ಕೃಷ್ಣ ಆ ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನವು ಈ ದುರ್ಯೋಧನಿಗಾಗದು. ಯುದ್ಧದ ಭಯವನ್ನು ತೋರಿಸುವ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದು ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ. ಯುದ್ಧವು ನಿನ್ನ ಅಭಿಷ್ಟವಾದರೆ ಖಂಡಿತವಾಗಿಯೂ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ. ಪಾಪಾಶಯ, ಕುರುಕುಲ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳೇನೆಂದು ಕೇಳುವೆಯ? ನಿನ್ನ ಅಪರಾಧಗಳು ಅಗಣ್ಯ, ಅನಂತ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟದ್ಯೂತ ಕೆಳೆದದ್ದನ್ನು ಮರೆತೆಯ? ಸಹೋದರರ ಪತ್ನಿ ಎಂದು ಲೆಕ್ಕಿಸದೆ ರಾಜಸಭೆಗೆ ತಂದು ನೀನು ಮಾಡಿದ ಅವ್ಯಾಚ ಅಪರಾಧವು ಅನಂತ ಕಾಲವೂ ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುತ್ತಿರುವುದೆಂಬುದನ್ನು ಮರೆಯಬೇಡ. ಸ್ನೇಹಶೀಲರು, ಧರ್ಮನಿಷ್ಠರೂ ಆದ ಆತ್ಮೀಯ ಬಂಧುಗಳಲ್ಲಿ ನೀನು ನಿನ್ನ ಜಗನ್ಯವಾದ ರಾಕ್ಷಸೀ ವೃತ್ತಿಯನ್ನು ತೋರಿಸಿದೆ. ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ಭೀಮನಿಗೆ ವಿಷಪ್ರಾಶನ, ಸರ್ಪಬಂಧ, ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ಧಿಕ್ಕರಿಸಿ ಅನ್ಯಾಯ ಆಚರಣೆಯಲ್ಲಿ ತೊಡಗಿವ ನಿನಗೆ ಕೀರ್ತಿಯೂ ಶ್ರೇಯಸ್ಸು ಎಂದಿಗೂ ಲಭಿಸದು. ತಾನಾಗಿಯೇ ರಾಜ್ಯವನ್ನು ಕೊಟ್ಟರೆ ಸರಿ, ಇಲ್ಲವಾದರೆ ಎಲ್ಲವನ್ನು ಪಾಂಡವರು ಅಪಹರಿಸುವರು. ಕೃಷ್ಣ, ಎಲ್ಲವನ್ನು ಅವರೇ ಅಪಹರಿಸಲಿದು ಗೋಪಿಕಾಂಗರ ಮನೆಯ ಬೆಣ್ಣೆ ಮುದ್ದೆ ಎಲ್ಲವೋ ಗೊಲ್ಲ. ಕುರು ವೀರರಿಂದ ರಕ್ಷಿತವಾಗಿರುವ ಕುರು ಸಾಮ್ರಾಜ್ಯ. ನೀನು ಮಾತಿನ ಮಲ್ಲನಾದರೆ ನಾನು ಛಲದಂಕ ಮಲ್ಲ. ಇದನ್ನು ನೀನು ಚೆನ್ನಾಗಿ ತಿಳಿದಿರು. ದುರ್ಯೋಧನ, ಹೋಗಲಿ ಇಂದ್ರಪ್ರಸ್ಥಾದಿಯ 5 ಊರುಗಳನ್ನಾದರೂ ಕೊಡುವೆಯಾ? ಪಾಂಡವರು ಅದರಿಂದಲೇ ಸಂತೃಪ್ತರಾಗುವರು. 5 ಊರುಗಳೇಕೆ ಕೃಷ್ಣ? ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಗ್ರಾಮಗಳು ಸಿದ್ಧವಿರುವು. ಎಲ್ಲರೂ ಅಲ್ಲಿಗೆ ಹೋಗಲಿ. ಒಬ್ಬೊಬ್ಬರಿಗೆ ಒಂದೊಂದು ಭಿಕ್ಷಾ ಪಾತ್ರೆಯನ್ನು ಕೊಡಿಸುವೆನು. ದುರ್ಯೋಧನ, ನಮ್ಮ ಭೀಮಸೇನ ಮಹಾವರಟ. ಅವನೇನಾದರೂ ಕೆರಳಿ ನಿಂತರೆ ನಿಮ್ಮ ಕುರುಕುಲವನ್ನೇ ಧ್ವಂಸ ಮಾಡಿಬಿಡುವೆನು. ಅವನ ವಾಸಕ್ಕಾದರೂ ಒಂದು ಊರನ್ನು ಕೊಡುವೆಯಾ? ಏನು ಹೇಳಿದೆ? ಮತ್ತೊಮ್ಮೆ ಹೇಳು. ನಮ್ಮ ಭೀಮಸೇನ ಮಹಾವರಟ. ಅವನ ವಾಸಕ್ಕಾದರೂ ಒಂದು ಊರನ್ನು ಕೊಡುವೆಯಾ ಎಂದೆ. ಕೇಳಿದಿರಾ? ಆ ಬಂಡ ಭೀಮನಿಗೆ ಒಂದು ಊರು, ಕೃಷ್ಣ, ಅದು ನಿನ್ನ ಭ್ರಮೆಯಷ್ಟೇ. ಕೆಟ್ಟರೂ ಸರಿಯ ಕಟ್ಟ ಕಡಿಯದಾಗಿ ಕೋಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ಜಟ್ಟಿ ಕೌರವರನ್ನು ಕ್ಯಾಣಕಿ ಕೇಕೆ ಹಾಕಿ ನಕ್ಕಳಲ್ಲ. ನಿನ್ನ ಪಾಂಡವರ ಸತಿ ಪಾಂಚಾಲಿ ಅಂದೆ ದೊಡ್ಡನು ಕೃಷ್ಣ ನಾನೀ ಪಡವನ್ನು. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕರೆದು ಕದನಗಳು ಸರಿ. ಕಲಿ ಅಂಶದಿಂದ ನಿರ್ಮಿತವಾಗಿರುವ ಈ ನನ್ನ ಕುರು ಸಾಮ್ರಾಜ್ಯ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಹಸ್ತಿನಾವತಿಯ ಚಕ್ರೇಶ್ವರನಾದ ನಾನು ಮಾತಾಡದ ಮಣ್ಣಲ್ಲಿ ಮಣ್ಣು ಹಿಡಿದ ಮಣ್ಣಾಗಿ ಹೋದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೆಟ್ಟರೂ ಸರಿಯ ಜದಗೆಡದ ಬಿಟ್ಟು ಬರಲು ಭೂಮಿಯನ. ಕೆಟ್ಟರೂ ಸರಿಯ ಜದಗೆಡದ ಬಿಟ್ಟು ಬರಲು ಭೂಮಿಯನ. ಅಡ್ಡ ಹೋದ ಕಟ್ಟಿ ಬರಲಿ ವೈದ್ಯನ. ಅಡ್ಡ ಹೋದದಿಂದ ಭುಜವ ನೆಟ್ಟಿ ಬರಲಿ ವೈದ್ಯಕುಲವ. ಕಡೆಯ ನಿರ್ಧಾರ ಬೇಸೆ ಗಣಪತಿ ಪಾಂಡವರು ಕಡೆಯ ನಿರ್ಧಾರ ಬೇಸೆ. ಗುರುಬಲರೋ ಬೆಂಬಲವಿರಲು ಛಲವನ್ನು ಬಿಡದೆ ನೆಲವನ್ನು ಕೊಡಲು. ಹೌದು ಮಾಧವ.
ಪಟ್ಟ ಸಮಸಾರ್ಥಕವಾಗದೆ ಪಾಂಡವರಿಗೆ ಸಮಭಾಗವ ಕೊಡಿಸಲು ನೀ ಪಟ್ಟ ಸಮಸಾರ್ಥಕವ ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ನಿರ್ಗಮಿಸಲು ನೀ ಸಜ್ಜಾಗಿರುವೆ ಅಲ್ಲವೇ ಮಾಧವ? ಹಾಗಾದರೆ ಸಂತಾನವಾಗಿ ಬಂದ ಹತ್ತಿಯ ಸಭೆಯನ್ನು ಸಂಸ್ಕರಿಸಬೇಕು. ಸಂತಾನವಾಗಿ ಬಂದ ಹತ್ತಿಯ ಸಭೆಯನ್ನು ಸಂಸ್ಕರಿಸಲು ಕಡೆಯ ನಿರ್ಧಾರವೇ ಕಡೆಯ ನಿರ್ಧಾರವೇ ಕೆಟ್ಟರು ಸರಿಯಗದೆ ಕೃಷ್ಣ ಅಂತರಂಗದಲ್ಲಿ ಯುದ್ಧವನ್ನೇ ಸಂಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸಂಧಿ ಸಂಧಿ ಎಂದು ನಾಟಕವಾಡುತ್ತಿರುವ ಈ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನು ನಾನೇನು ಅರಿಯದವನೆಂದುಕೊಂಡೆಯಾ? ಈ ಹಿಂದೆ ಬಲಿಚಕ್ರವರ್ತಿಯ ಬಳಿ ಹೋಗಿ 3 ಅಡಿ ಭೂಮಿಯನ್ನು ದಾನವಾಗಿ ಪಡೆದು 1 ಅಡಿಯಿಂದ ಭೂಮಿಯನ್ನು ಮತ್ತೊಂದು ಅಡಿಯಿಂದ ಆಕಾಶವನ್ನು ಅಳೆದು 3ನೇ ಅಡಿಯಿಂದ ಆ ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದ ಮಹಾನುಭಾವನಲ್ಲವೇ? 3 ಅಡಿ ಭೂಮಿಯನ್ನು ಕೊಟ್ಟ ಆ ಬಲಿಚಕ್ರವರ್ತಿಯ ಪಾಡೆ ಆಗಾಗಬೇಕಾದರೆ ಇನ್ನು 1 ಊರನ್ನು ಕೊಟ್ಟರೆ ನನ್ನ ಪಾಡೇನಾಗಬಹುದು ಎಂದು ನಾನು ಚೆನ್ನಾಗಿ ಬಲ್ಲೆ ಕೃಷ್ಣ. 1 ಊರಲ್ಲ, 1 ಊರಲ್ಲಿ 1 ಗೋಪಾದದ ಪಾದನಡೆಯಲ್ಲಿ 3 ಮುರಿಯಷ್ಟು ಜಾಗವನ್ನು ಕೊಡಲಾಗುವುದಿಲ್ಲ. ಸುಮ್ಮನೆ ಹೊರಟು ಹೋಗು. ಕತಿ ಬೇಡೈಸು ಯೋಧನನೆ ತೋರಿ ಗಗನತಿಗಳು ಸೈರನೆ. ಸುಯೋಧನ, ಕತಿ ಬೇಡೈಸು ಯೋಧನನೆ ತೋರಿ ಗಗನತಿಗಳು ಸೈರನೆ. ಹಾಗೆ ಕಿತ್ತು ಬರುವೆ, ಹಾಗೆ ಮಾತು ಬಗಳುವೆ, ಹಾಗೆ ಕಿತ್ತು ಬರುವೆ, ಹಾಗೆ ಮಾತು ಬಗಳುವೆ. ಇವಾಗಿನ ಸುರಗಳು ಕಡಿಯಲು ಕುಲಹೀನ ಕುಲವ ಮರ್ತೆಯ ದುರದಳು ಕಡಿಯಲು ಬಿಡುವೆ. ಕದನದಲ್ಲಿ ನಿನ್ನ ಮತವನ್ನಡಗಿಪೆ, ಕದನದಲ್ಲಿ ನಿನ್ನ ಮತವನ್ನಡಗಿಪೆ. ಚತುರರೊಳು ಮರುಳೆ ಮಂದಮತಿಯಂತೆ ಮುಂದನರಿಯದೆ. ಕೃಷ್ಣ ಮಂದಮತಿಯಂತೆ ಮುಂದನರಿಯದೆ ದುಂದುಗ ಬಾಪಡುವೆ ನೀ, ದುಂದುಗ ಬಾಪಡುವೆ. ಸಾರುಣ ಸೈತೆ ಸಾರುಣ ಸೈರಿಸಬಲ್ಲವರ ಸೈರಿಸಬಲ್ಲವರ ಪರಮ ಪುರುಷನೆಂಬ ಬಿರುದನು ಪರಮಿಯೋ ಅಡಗತಿ ಕೆಡುಕನೆ. ಪರಮ ಪುರುಷನೆಂಬ ಬಿರುದನು ಪರಮಿಯೋ ಅಡಗತಿ ಕೆಡುಕನೆ. ಕತಿ ಬೇಡೈಸು ಯೋಧನನೆ ತೋರಿ ಗಗನತಿಗಳು ಸೈರನೆ. ಕತಿ ಬೇಡೈಸು ಯೋಧನನೆ ತೋರಿ ಗಗನತಿಗಳು ಸೈರನೆ. ಸೈರನೆ ಸೈರನೆ ಸೈರನೆ. ಕೊನೆಗೂ ನನ್ನ ಮಾತನ್ನು ತಿರಸ್ಕರಿಸಿಬಿಟ್ಟೆಯ ಕುರುಕುಲ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಮಾತನ್ನು ತಿರಸ್ಕರಿಸುವುದು ಉಚಿತವಲ್ಲವೇ ಯದುಕುಲ ಕಳಂಕ ಸ್ವರೂಪನೇ? ಅಂಡ, ಇದು ಕೌರವರ ರಾಜಸಭೆಯಲ್ಲ, ಪಾಂಡುನಂದರರ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ವೃದ್ಧರು ನಿನ್ನ ನಿಂದನೆಯನ್ನು ತದೇಕ ಚಿತ್ತದಿಂದ ಹೇಗೆ ಕೇಳುತ್ತಿರುವರು ನೋಡು ಅಣ್ಣ. ಸಮಯವು ದೊರಕಿದರೆ ಇವರು ಎಂತಹ ದ್ರೋಹ ಚಿಂತನೆಗೂ ಎದರತಕ್ಕದ್ದವರಲ್ಲ. ನಡೆ ಅಣ್ಣ, ಇಲ್ಲಿ 1 ಕ್ಷಣವೂ ನಿಲ್ಲಲಾಗದು. ಸರಿಯಾಗಿ ಹೇಳಿದೆ ಸಹೋದರ. ಇವರ ನಡುವೆ ನಮಗೇನು ಕೆಲಸ? ಹೋಗುವ ಮುಂಚಿತವಾಗಿ
ಸಂಧಿಯಾಚನೆಗಾಗಿ ಬಂದಿರುವ ಈ ಕೃಷ್ಣನನ್ನು ಉಚಿತವಾಗಿ ಸನ್ಮಾನಿಸಿ ಈ ಕೂಡಲೇ ಬಂಧಿಸಿ. ಯಾರನ್ನು ಬಂಧಿಸುವಿರೋ ಮಂದಮತಿಗಳ? ನಿನ್ನನ್ನು. ಬೆಂಕಿಯಿಂದ ಬಟ್ಟೆಯನ್ನು, ಬೀಸಣಿಕೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸುವಿರಾ? ವ್ಯರ್ಥ, ಅದು ನಿಮ್ಮಿಂದಾಗದು. ಕೃಷ್ಣ, ನಿನ್ನ ಬೆದರಿಕೆಯ ಮಾತುಗಳಿಂದ ಪ್ರಯೋಜನವಿಲ್ಲ. ಕೂಡಲೇ ಬಂಧಿಸಿ. ನನ್ನನ್ನು ಇಷ್ಟು ದೂರ ಏತಕ್ಕಾಗಿ ಕರೆತಂದೆ ದೇವ? ಕರ್ಣ, ನೀನು ಕುಲಹೀನನೆಂತಾಗುವೆ? ನೀನು ವೈರಿ ಪಕ್ಷದವನೆಂತಾಗುವೆ? ನೀನು ನನ್ನ ಪ್ರಿಯ ಬಂಧು, ಪ್ರಥಮ ಪಾಂಡವ, ಕುಂತಿ ದೇವಿಯ ಜ್ಯೇಷ್ಠ ಪುತ್ರ. ಏನು? ನಾನು ನಿನ್ನ ಪ್ರಿಯ ಬಂಧುವೆ, ಪ್ರಥಮ ಪಾಂಡವನೇ, ಕುಂತಿ ದೇವಿಯ ಜ್ಯೇಷ್ಠ ಪುತ್ರನೇ. ಬಹಳ ಚೆನ್ನಾಗಿದೆ ದೇವ ಈ ನಿನ್ನ ವಿನೋದ ಪ್ರಸಂಗ. ಓಹೋ, ತಿಳಿಯಿತು. ಇದು ಯುದ್ಧ ಕಾಲ. ನೀನು ಮೊದಲೇ ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯುವುದಕ್ಕಾಗಿ ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ದೇವ? ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲೆ? ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳಿಲ್ಲಿವೆ ದೇವ. ಏಕಿಲ್ಲ ಕರ್ಣ? ಹಿಂದೆ ನಿನ್ನ ತಾಯಿಯಾದ ಕುಂತಿ ದೇವಿಯು ದೂರ್ವಾಸರಿಂದ 5 ಮಂತ್ರೋಪದೇಶಗಳನ್ನು ಪಡೆದು ಅವು ಫಲಿಸುವವೋ ಇಲ್ಲವೋ ಎಂಬ ಚಾಪಲ್ಯದಿಂದ ಮೊದಲ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದಳು. ಆಗ ನೀನು ಜನಿಸಿದೆ. ಲೋಕಪವಾದಕ್ಕೆ ಹೆದರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆ ನಂತರ ನೀನು ಸೂತರ ಕೈಗೆ ಸಿಕ್ಕಿ ಅವರ ಲಾಲನೆ ಪಾಲನೆಯಲ್ಲಿ ಬೆಳೆದು ಈಗ ದುರ್ಯೋಧನನ ಆಸ್ಥಾನದಲ್ಲಿ ಮಾಂಡಲೀಕನಾಗಿರುವೆ. ಕುಲಹೀನನಲ್ಲ ಕೇಳೆನ್ನ ಮಾತ ಕರ್ಣ, ಕುಲಹೀನನಲ್ಲ ಕೇಳೆನ್ನ ಮಾತ, ರವಿ ಅಂಶದಲವತರಿಸಿದವ ಸುಕುಮಾರಪ್ಪ, ಸುರಧೀರ ಸುಕುಮಾರಪ್ಪ. ಕರ್ಣ, ಪರಮಾತ್ಮ, ಮಾತೆ ನಿನ್ನವಳು ಕುಂತಿ, ವರ ಪಾಂಡವರ ಜನನಿ. ಮಾತೆ ನಿನ್ನವಳು ಕುಂತಿ, ವರ ಪಾಂಡವರ ಜನನಿ. ದರೆಯ ಬೆಳಗುವ ರವಿಯ ಕರುಣದಿ, ದರೆಯ ಬೆಳಗುವ ರವಿಯ ಕರುಣದಿ, ಮಹಾಮಹಿಮನೆಂದೆನಿಸಿ ಮೆರೆದು ರವಿಸುತ್ತನು ಸುಕುಮಾರಪ್ಪ, ಸುರಧೀರ ಸುಕುಮಾರಪ್ಪ. ತಳಮಳ ಬೇತಕ್ಕೆ ಮನದ ಚಿಂತೆ ತೋರೆ ಕರ್ಣ, ಕರ್ಣ, ಕರ್ಣ. ತಳಮಳ ಬೇತಕ್ಕೆ ಮನದ ಚಿಂತೆ ತೋರೆ, ಅನಿತ ಭುವನದೋಳ್ ಕೀರ್ತಿಯ ಪಡೆಲೆ. ತಳಮಳ ಬೇತಕ್ಕೆ ಮನದ ಚಿಂತೆ ತೋರೆ, ಅನಿತ ಭುವನದೋಳ್ ಕೀರ್ತಿಯ ಪಡೆವೆ. ಕನಕರವೆನಿಸಿದ ಮೇದಿನಿಯೊಳು ನೀ ಕರ್ಣ, ಪರಮಾತ್ಮ, ದನಕರವೆನಿಸಿದ ಮೇದಿನಿಯೊಳು ನೀ, ಮಹಾಮಹಿಮನೆಂದೆನಿಸಿ ಮೆರೆ ಸವಿಸುತ್ತನೆ ಸುಕುಮಾರಪ್ಪ, ಸುರಧೀರ ಸುಕುಮಾರಪ್ಪ. ಕರ್ಣ, ಕರ್ಣ, ಕರ್ಣ. ಈಗಲೂ ನನ್ನ ಸಂಗಡ ಬಾಕರ್ಣ. ಆ ಕೌರವರನ್ನು ಪಾಂಡವರನ್ನೂ ನಿನ್ನ ಪಾದದ ಮೇಲೆ ಕೆಡುಹಿ ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ರತ್ನಖಚಿತ ಸಿಂಹಾಸನದಲ್ಲಿ ರಾಜ್ಯಭಾರ ಮಾಡುವೆಯಂತೆ ಬಾಕರ್ಣ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಪರಮ ಭಾಗ್ಯವತಿ ಜನನಿ ಕುಂತಿ ದೇವಿಯು ನನ್ನ ಹೆತ್ತ ತಾಯಿ.
ಇದು ನಿಜವಾಗಿಯೂ ಸತ್ಯ ಸಂಗತಿಯೇ ದೇವ? ಕರ್ಣ, ನೀನು ಪೂಜಿಸುತ್ತಿರುವ ಸೂರ್ಯ ದೇವನಾಣೆಗೂ ನಿನ್ನ ಜನ್ಮ ವೃತ್ತಾಂತ ಸತ್ಯ ಸತ್ಯ ಸತ್ಯ. ಹಾ, ನನ್ನ ಭಾಗ್ಯದ ದುರ್ವಿಧಿಯೇ. ದೇವಾ ಶೋಧನೆಯೇ याद बरतो परमात्मा ಕರ್ಣ, बहुदिन परमात्मा बहुदिन ಹಿಂದೂ ಆದರ ಅಪ್ಪ ಎಂದು ಹಾದನ ಅಪ್ಪ ಬಹಳ ವಿಮೋಚನ ಮಾರ್ಗವನರಿಯ ಬಹಳ ವಿಮೋಚನ ಮಾರ್ಗವನರಿಯ ದೇವಾ याद बरतो ಜನ್ಮದಾತೆಯ ನಿರ್ದಯವರಿತು ಕೃಷ್ಣ ಕೃಷ್ಣ ಕರ್ಣ, ಜನ್ಮರಾಸ್ಯಪ ಅಹಂಕರ್ಯವರಿತು ಜನ್ಮದಾತೆಯ ನಿರ್ದಯವರಿತು ಜೀವಿಸಲೇ ಮರಿ ಸಹಜರೊಳಗೂಡಿ ಪರಮಾತ್ಮ ಜೀವಿಸಲೇ ಮರಿ ಸಹಜರೊಳಗೂಡಿ बहुत की जीवन सहकट कारण बहुत की जीवन संकट कारण देवा
ಕಡೆ ಆಶ್ರಯ ನೀಡಿ ಆಧರಿಸುವ ಪ್ರಭು ಕೌರವೇಶ್ವರ, ಮತ್ತೊಂದು ಕಡೆ ಸೋದರ ವಾತ್ಸಲ್ಯವೆಂಬ ಪಾಶವನ್ನು ಕೊರಳಿಗೆ ಸುತ್ತಿಕೊಂಡಿರುವ ಆ ಪಾಂಡವರು, ಈ ವೀರರಲ್ಲಿ ಯಾರನ್ನು ತ್ಯಜಿಸಲಿ, ಯಾರನ್ನು ಆಶ್ರಯಿಸಲಿ ದಿಕ್ಕೆ ತೋಚದಂತಾಗಿದೆಯಲ್ಲ ಪರಮಾತ್ಮ. ಕರ್ಣ, ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ಅದುಷ್ಕೀರ್ತಿ ಕಳಂಕದಿಂದ ಪಾರು ಮಾಡಿರುವೆನು. ಇನ್ನು ಮುಂದೆ ನೀನು ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತ್ಯಜಿಸಬೇಕು ಎಂಬುದು ನಿನಗೆ ಬಿಟ್ಟ ವಿಚಾರ. ಕರ್ಣ, ಪರಮಾತ್ಮ, ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಕಂಡಾಗಲೆಲ್ಲ, ದೇವ, ಆ ಕರ್ಣನಾರು, ಆತನನ್ನು ನೋಡಿದರೆ ನನಗೆ ಮರುಕ ಉಂಟಾಗುವುದಲ್ಲ ಎಂದು ಹೇಳುತ್ತಿದ್ದಳು. ಈಗ ತಾನೇ ನಿನ್ನ ವಿಚಾರವನ್ನೆಲ್ಲ ಆಕೆಗೆ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ಕಾಣಲು ಗಂಗಾ ತೀರಕ್ಕೆ ಬರುವಳು. ನೀನು ಅಲ್ಲಿಗೆ ಹೋಗು ಕರ್ಣ. ಸಂತೋಷದಿಂದ ಬರುವ ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ. ನಾನಿನ್ನು ಬರಲೇ? ಆಗಬಹುದು ಪರಮಾತ್ಮ. ಹಾಗಾದರೆ ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿ ಜನನಿ ಕುಂತಿದೇವಿಯು ನನ್ನ ಹೆತ್ತ ತಾಯಿಯೇ. ಅವರೊಡನೆ ಕೂಡಿ ಬಾಳುವ ಭಾಗ್ಯವು ನನ್ನ ಹಣೆಯಲ್ಲಿ ಬರೆಯದಾಗಿದೆ. ಇದುವರೆಗೂ ಬಂಧು ಬಾಂಧವರು ಯಾರೆಂದು ವ್ಯಥಪಡುತ್ತಿದ್ದ ನನಗೆ ಹಿಂದು ಬಂಧು ವರ್ಗದವರು ಇಂಥವರೇ ಎಂದು ತಿಳಿದ ಬಳಿಕ ನನ್ನ ಮನಸ್ಸಿನಲ್ಲಿ ಎಂತಹ ಉಭಯ ಸಂಕಟ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರನ್ನು, ನನ್ನ ಸಹೋದರರನ್ನು ನನ್ನ ಕೈಯಾರೆ ನಾನೇ ಕೊಲ್ಲಲೇ ಪಾಂಡು ಕುವಾರರನ್ನ ಕೊಲ್ಲಲೇ ದುರದೋಯ್ ತಮ್ಮಂದಿರಂ ನಾ ಕೊಲ್ಲಲೇ ಕೊಲದಾಂ ಬಿಟ್ಟಡೆ ಕೌರವೇಶ್ವರ ಈ ದರೆಯೋಳ್ ಸುಖ ಸಂಪತ್ತಿನಿ ಬಾಳ್ವನೆ ಪಾರ್ಥನರುಣ್ಣವಂ ತರಿದೋ ಸಲದಿಂ ಪಾರ್ಥನ ಗುಂಡವಂ ತರಿದೋ ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲ್ಲಿಸಲ್ಕಾಗದೆ ಪಾರ್ಥನ ದುರಶರಕೆನ ತುತ್ತಾಗಲೇ ನಾ ಸಾಯಲೇ ನಾಂ ಸಾಯಲೇ ಹೇ ಗುರುವಿದೆಯೇ ನನಗೆ ನಿನ್ನ ಹೊರತಾಗಿ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಪತಿಗಳು ನನ್ನನ್ನು ಭೋಗ ವಸ್ತುವಿನಂತೆ ದ್ಯೂತದಲ್ಲೇ ಪಣವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ
ಸಭಿಕರೆಲ್ಲರ ಸಮಕ್ಷಮದಲ್ಲಿ ಆ ದುಶ್ಯಾಸನನಿಂದ ಅಪಮಾನಕ್ಕೊಳಪಟ್ಟೆನು. ಇನ್ನಾದರೂ ಸುಖವಾಗಿರುವೆನೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಛೇ ವಿಧಾತ, ಈ ದ್ರೌಪದಿ ಅಡೆಯಲ್ಲಿ ಇನ್ನು ಏನೇನು ಬರೆದಿರುವೆ ದೇವ, ಅದೇನೇನೆಲ್ಲ ಬರೆದಿರುವೆ. ಪಾಂಚಾಲೆ ಪಾಂಚಾಲೆ ಪಾಂಚಾಲೆ, ಇವಳೇಕೆ ಇಷ್ಟೊಂದು ಚಿಂತಾಕ್ರಾಂತಳಾಗಿರುವಳು? ಆ ವಾತಾಪದಿನೊಂದು ಕಣ್ಣೀರ ಕರೆಯುತ್ತೆ ಕಾಂತೆ, ಪಾಂಡವರ ಪಟ್ಟರಸಿ ಈ ಭೀಮನ್ಮನೋನ್ಮಣಿ ವಸುದೇವನ ಸರೆಯು ನಮಗಿರಲು. ಪಾಂಚಾಲಿ, ವಸುದೇವನ ಸರೆಯು ನಮಗಿರಲು ಬಂದುದಾವುದ ಕೊರತೆ. ಪರಮ ವಿಕ್ರಮದಿ ಪರಿಹರಿಸದಿರ್ಪನೆ ಈ ಪ್ರಚಂಡ ಭೀಮಾ. ಏಕೆ ಚಿಂತಿಪೆ ದೃಪದ ನಂದಿನಿ, ಏಕೆ ಚಿಂತಿಪೆ ದೃಪದ ನಂದಿನಿ, ಪಾಂಚಾಲಿ ಪರಮ ಸದ್ಗುಣಿ. ಏಕೆ ಚಿಂತಿಪೆ ದೃಪದ ನಂದಿನಿ, ಏನಿ ದುರದ ದುರಳ ಗುರುಪತಿಯ ತೊಡೆ ಮುರಿದು ಬುಧ ತರುವೆ. ದುರದ ದುರುಳ ಗುರುಪತಿಯ ತೊಡೆ ಮುರಿದು ಬುಧ ತರುವೆ. ದುರ್ಮಧಾಂಧರವರನು ವಧಿಸದ ಹಣಗಳು, ದುರ್ಮಧಾಂಧರವರನು ವಧಿಸದ ರಣಗಳು. ಗಟ್ಟಿ ಕುಡಿಗಟ್ಟಿ ಮೆಟ್ಟಿ ನಿಲ್ಲುತ್ತದೆ, ಗಟ್ಟಿ ಕುಡಿಗಟ್ಟಿ ಮೆಟ್ಟಿ ನಿಲ್ಲುತ್ತದೆ. ಏಕೆ ಚಿಂತಿದೆ ದಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ. ಏಕೆ ಚಿಂತಿದೆ ದೇವಿ ವಿಪಿಣವಾಸ ಭವನಯ ಮೆರೆಯುವನೆ ತರುಣಿಗೆ. ವಿಪಿಣವಾಸ ಭವನಯ ಮೆರೆಯುವನೆ ತರುಣಿಗೆ. ಕಪಟತನದ ವಂಚಕರ ಹೃದಯವನ್ನು ಹೇಳುವೆ. ಕಪಟತನದ ವಂಚಕರ ಹೃದಯವನ್ನು ಕಟ್ಟಿ ಕುಡಿಗಟ್ಟಿ ಮೆಟ್ಟಿ ನಿಲ್ಲುತ್ತದೆ. ಕಟ್ಟಿ ಕುಡಿಗಟ್ಟಿ ಮೆಟ್ಟಿ ನಿಲ್ಲುತ್ತದೆ. ಏಕೆ ಚಿಂತಿತೆ ದೃಪದ ನಂದಿನಿ, ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ. ಏಕೆ ಚಿಂತಿತೆ ದೃಪದ ನಂದಿನಿ, ದೃಪದ ನಂದಿನಿ, ದೃಪದ ನಂದಿನಿ. ಪಾಂಚಾಲಿ, ಇವಳೇಕೆ ಈ ರೀತಿ ನಿಷ್ಕಾರಣವಾಗಿ ಅಳುತ್ತಿರುವಳು? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವವು. ನೀವಾದರೂ ಪುರುಷರು, ನಿಮ್ಮನ್ನು ಯಾರಾದರೂ ದೊರೆದರೆ ಅಪಮಾನ ಪಡಿಸಿದರೆ ಸ್ವತಃ ನೀವೇ ಅವರಿಗೆ ಪ್ರತಿಕಾರ ಮಾಡುವಿರಿ. ಆದರೆ ಈ ಸ್ತ್ರೀಯರ ವಿಚಾರವೂ ಹಾಗಲ್ಲ. ಅವರು ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯ ಬೇಕೇ ಬೇಕು. ಹೇ ಪರಮೇಶ್ವರ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಅದೇಕೆ ಸೃಷ್ಟಿಸಿದೆ ದೇವ, ಅದೇಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಆಹಾ, ಕೈ ಹಿಡಿದ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞಾಪಿಸಿದರಲ್ಲವೇ? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಪಾಂಚಾಲಿ,
ಅಂದು ಅಣ್ಣನ ಸಣ್ಣನ ಅವಿವೇಕದಿಂದ ಆದ ನಿಂದನೆಯು ನಮ್ಮನ್ನು ಸಾಯವರೆಗೂ ಬಿಟ್ಟಿದ್ದಲ್ಲ. ಪಾಂಚಾಲಿ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಂಡಿರುವೆ. ಆದದ್ದು ಆಗಿ ಹೋಯಿತು. ಈಗ ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಹೀಗಿರುವೆ ನನಗೆ ತಿಳಿಸಬಾರದೆ? ತಿಳಿಸುವೆನು. ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ನೀವೆಷ್ಟೇ ಆದರೂ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಪಾಂಚಾಲಿ, ಅದು ಹಿಂದಿನ ಮಾತು. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ತಿಳಿಸುವೆನು ಕೇಳಿ. ಈ ದಿನ ನಾನು ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿಯ ದರ್ಶನಕ್ಕಾಗಿ ಹೋಗಿದ್ದೆನು. ಅಲ್ಲಿಗೆ ಆ ದುರಹಂಕಾರಿ ದುರ್ಯೋಧನನ ಪತ್ನಿ ಭಾನುಮತಿಯು ಸಹ ಬಂದಿದ್ದಳು. ಆಕೆಯು ನನ್ನನ್ನು ಕಂಡು, ದ್ರೌಪದಿ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತರನ್ನು ಆ ಸ್ಥಾನಕ್ಕೆ ಕಳುಹಿಸಿದ್ದರು. ಇನ್ನೇನು ಸಂಧಿಯಾಗುವುದು. ಇನ್ನಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟಿವೆ ಅಷ್ಟೇ ಎಂದು ಹೇಗೆ ಹಾಗೆ ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ. ಏನು ಹೇಳಿದೆ ಪಾಂಚಾಲಿ? ಆ ದುರ್ಮಧಾಂಧನಾದ ದುರ್ಯೋಧನನೇ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ಸಂಧಿಗೆ ಹೋಗಿದ್ದವರು? ಮತ್ತಿನ್ನಾರು ನಮ್ಮಣ್ಣರಾದ ಶ್ರೀಕೃಷ್ಣ ಪರಮಾತ್ಮರಲ್ಲವೇನು? ಆಹಾ, ಸದಾ ಗೋಪಿಕಾಂಗನೇರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಆ ಯದುಪತಿಯ ಯೋದ್ಧವನ್ನು ಮರೆಯುವುದು ಸಹಜ. ಅರ್ಜುನ ದ್ವಾರಕೆಯಿಂದ ಹಿಂದಿರುಗಿದ್ದಾಗಲೇ ಹೀಗಾಗಬಹುದೆಂದು ನಿಶ್ಚಯಿಸಿದ್ದೆ. ಪಾಂಚಾಲಿ, ಸ್ವಾಮಿ, ಭಾನುಮತಿಗೆ ನೀನು ಏನೆಂದು ಉತ್ತರ ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಚಮತ್ಕಾರವಾದ ಉತ್ತರ. ಜಾಣ್ಯ. ಜಾಣೆ ಮುದ್ದಾಡುವೆನು ಬರೇ. ಜಾಣೆ ಮುದ್ದಾಡುವೆನು ಬರೇ. ಮಟ್ಟದ ರಾಣಿ ಜಾಣೆ ಮುದ್ದಾಡುವೆನು ಬರೇ. ದುಶಾಸನ ನೋಡಲನು ಬಗೆದು ದುರ್ಲದುಶಾಸನ ನೋಡಲನು ಬಗೆದು ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು ನಾ. ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು ನಾ. ಜಾಣೆ ಮುತ್ತಾಡುವೆನು ಬರೇ.
ಭಾಪು ಪಾಂಚಾಲಿ ಭಾಪು, ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ತಿಳಿದಿದ್ದೆ. ಆದರೆ ನೀನು ಚತುರಳು, ಮಹಾ ಚತುರಳು. ಪ್ರಾಣೇಶ್ವರ, ಸಮಯವಿದೆ, ಶೃಂಗಾರಕ್ಕೆ ಭೀಮ. ಮನ ಮುದಿಸುವ ಮಧುಪಾನ ವಿಲಾಸೆ. ಮನ ಮುದಿಸುವ ಮಧುಪಾನ ವಿಲಾಸೆ. ಗೌರವ ಶಿರ ಹರೆಯಲು ಗೌರವ ಶಿರ ಧರೆಯಳು ನೀನು. ಆಗ ಅವಾಗ ಮತ್ತೊಮ್ಮೆ ಹೇಳಬೇಕೇನು? ಹೌದು. ಅಬ್ಬಬ್ಬ, ಆ ಕೌರವ ಶಿರ ಧರೆಯಳು ನೀನು. ಆ ಕೌರವರ ಶಿರವನ್ನು ಛೇದಿಸಿದಾಗ ಚೆಲ್ಲುತ್ತಾ ಸೇರುವೆ ಕಾಂತೆಯ ನೀನು. ಭೀಮ, ದೇವಿ, ಚೆಲ್ಲುತ್ತಾ ಸೇರುವೆ ಕಾಂತೆಯ ಚೆಲ್ಲುತ್ತಾ ಸೇರುವೆ ಕಾಂತೆಯ ಸಮಯವಿದೆ ಶೃಂಗಾರಕ್ಕೆ ಭೀಮ. ಸಮಯವಿದೆ ಶೃಂಗಾರಕ್ಕೆ ಭೀಮ. ರಮಣೆಯ ಮನಕ್ಕೆ ರಮತೆಯ ಮನಕ್ಕೆ ಸಮಯವಿದೆ. ಪ್ರಾಣೇಶ್ವರ, ದೇವಿ, ಸ್ವಾಮಿ, ನಿಮಗೆ ನೆನಪಿದೆ? ಅದೇ ಹಿಂದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಂಡು ಗುರು ಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿದಿರಿ. ಇನ್ನು ಅದೇನೇನೋ ಹೇಳಿದಿರಲ್ಲವೇ? ಪಾಂಚಾಲಿ, ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸವೇ ಅಲ್ಲವೇ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಹೇಡಿಯಲ್ಲ ಏ ಜಗಜ್ಜಟ್ಟೆ ಭೀಮ. ಆಹಾ, ಹೇಳುವುದು ಮಾತ್ರವಲ್ಲ, ನುಡಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ನಾನು ಸುಮ್ಮನೆ ಇಚ್ಛಿಸಿದರೇನಾಯಿತು? ನೀವೆಷ್ಟಾದರೂ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ದೇವಿ, ಸುಮ್ಮನೆ ನನ್ನನ್ನು ಕಾಡಬೇಡ. ನಾನೀಗ ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ನನ್ನ ಪ್ರತಿಜ್ಞೆಯಿಂದ ನಡೆಯುವೆನು. ಅಲ್ಲಿ ನೋಡೋಣ, ಭೀಮಸೇನನು ಸಂಧಿಯ ಸಮಾಚಾರವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸಿದನು. ಆತನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಬೇರ್ಯಾರು ಶಕ್ತರಲ್ಲ ಅಣ್ಣ, ಶಕ್ತರಲ್ಲ. ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಆಹಾ, ಅರ್ಜುನ, ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಅಬ್ಬಬ್ಬಾ, ಸಹೋದರ ಭೀಮಸೇನ, ಅಗ್ರಜ, ನನ್ನಲ್ಲಿ ಕೋಪವೇ ತಮ್ಮ? ಬಿಡು ಕೋಪವ ಮನದೆ ಅನುಜ, ಬಿಡು ಕೋಪವ ಮನದೆ. ಸಹೋದರ,
ಬಯಸುವುದನು ಸೀತ. ಸಹೋದರ ದುಡುಕಿ ಸಮರ ಬಯಸುವುದನು ಸೀತ. ಬಿಡು ಕೋಪವ ಮನದೆ ಅನುಜ ಬಿಡು ಕೋಪವ ಮನದೆ. ಸಹೋದರ ಹಳದಿ ಪಾಂಚಾಲಿಯ ಬಿಡು ಮುಡಿ ಶಾಪವು ಪುರು ಸಂಜಾತದ ನರಳಿಸದಿರುವುದೇ. ಸಹೋದರ ಮಡದಿ ಪಾಂಚಾಲಿಯ ಬಿಡು ಮುಡಿ ಶಾಪವು ಪುರು ಸಂಜಾತದ ನರಳಿಸದಿರುವುದೇ. ತಾಳಿದವನು ಮುಂದೆ ಬಾಳಿಹನು ಎಂಬ. ಸಹೋದರ ತಾಳಿದವನು ಮುಂದೆ ಬಾಳಿಹನು ಎಂಬ ಹಿರಿಯರ ವಾಣಿಯ ಮರೆಯುವುದನು ಸೀತ. ಸಹೋದರ ಹಿರಿಯರ ವಾಣಿಯ ಮರೆಯುವುದನು ಸೀತ. ಬಿಡು ಕೋಪವ ಮನದೆ ಅನುಜ ಬಿಡು ಕೋಪವ ಮನದೆ. ಸಹೋದರ ನನ್ನಲ್ಲಿ ಕೋಪವೇ ತಮ್ಮ. ಪಾಂಚಾಲಿ ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವರು? ಏಕೆ ಈ ನನ್ನ ಬಿರುಗುದಲು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬಲ್ಲದೇನು? ಅಗ್ರಜ, ಸಹೋದರ ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಿಂದ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿದ್ದನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ತಿಳಿಸಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ತೋರಬಹುದು. ಅರ್ಜುನನು ಅನುವಾದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ನಾನು ಮಾತ್ರ ಪಾಂಡವರ ಕಳಂಕವೆಂದೇ ಭಾವಿಸುವನು. ಕಂಡವರ ಮನೆಯ ಬಾಗಿಲ ಮುಂದೆ ಸಂಧಿಯಾಸನ ಮಾಡಲು ಪಾಂಡುರಾಜನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಅಗ್ರಜ, ಸಹೋದರ ಈ ಅಪಮಾನ ನಿಮಗೆ ಸಹ್ಯವಾಗಬಹುದು. ನಾನು ಮಾತ್ರ ನೊಂದುಗಳಿಗೆ ಎದುರು ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲೇ ಅರ್ಜುನನ ಸಹಾಯವನ್ನಾಗಲೂ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತವನ ಈ ಗದ ಜಗದ ಮಹಾಯುಧ. ಈ ಗದ ಜಗದ ಮಹಾಯುಧ. ಈ ಗದ ದುರ್ಮದಾದ ದುರ್ಬೋಧನನ್ನು ದುರಾಕದೊಳಗಾದ ಎದುರು. ಧರ್ಮದಾಂಧ ದುರ್ಬೋಧನನ್ನು ದುರಾಕದೊಳನಾದ ಎದುರು. ದುರ್ಮದಾಂಧರ ಧ್ವಂಸವಗೈದು. ದುರ್ಮದಾಂಧರ ಧ್ವಂಸವಗೈದು ಧ್ವಂಸಗೈದು ತಲೆ ಭಾರವನ್ನಿರುತ್ತದೆ. ಈ ಗದ ಜಗದ ಮಹಾಯುಧ. ಈ ಗದ ಅಟ್ಟಹಾಸದಿಂದ ದುಷ್ಟ ಕೌರವನ ಹತ್ತಿ ಸಮರದೋಳ್ ಮುಷ್ಟಿಯೊದ್ದದೆ. ಅಟ್ಟಹಾಸದಿಂದ ದುಷ್ಟ ಕೌರವನ ಹತ್ತಿ ಸಮರದೋಳ್ ಮುಷ್ಟಿಯೊದ್ದದೆ. ಮೆಟ್ಟುತ ಯದಯಂ ಕಟ್ಟುತ ಗದಯಂ. ಮೆಟ್ಟುತ ಯದಯಂ ಕಟ್ಟುತ ಗದಯಂ. ಕಟ್ಟಲೆ ಭಾರವನ್ನಿರುತ್ತದೆ. ಈ ಗದ ಜಗದ ಮಹಾಯುಧ. ಈ ಗದ ಜಗದ ಮಹಾಯುಧ. ಈ ಗದ ಜಗದ ಮಹಾಯುಧ. ಈ ಗದ ನಾನು ಮತ್ತನ್ನ ಈ ಗದೆ ಇವೆರಡೇ ಕುರುಕುಲ ಸಾಮ್ರಾಜ್ಯವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪದ ತೊಡಗಲಿ. ನಾನು ನಿಶ್ಚಯ ನಡೆಯುವೆನು. ಸಹೋದರ ನನ್ನಲ್ಲಿ ಕೋಪವೇ ತಮ್ಮ.
ಕೋಪ ಮಾಡಬೇಡ ಅಣ್ಣ. ಯುಧಿಷ್ಠಿರನು ನಿನಗಿಂತ ದೊಡ್ಡವನು. ಅವನ ಮಾತಿಗೆ ವಿರುದ್ಧವಾಗಿ ಯುದ್ಧ ಮಾಡುವುದು ಅನುಚಿತ. ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವೆನಿಸಿತಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ, ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ನಮ್ಮ ಅವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ಸಂಧಿಗೆ ನಾನು ಇಷ್ಟೊಂದು ಪ್ರಯತ್ನಿಸುತ್ತಿರುವನು. ಪಾಂಚಾಲಿ, ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದಿರಿ. ಈಗ ಶ್ರೀಕೃಷ್ಣ ಪರಮಾತ್ಮರನ್ನು ಕಳುಹಿಸಿ ಪುನಃ ಅಪಮಾನಕ್ಕೆ ಗುರಿಪಡಿಸಿದಿರಲ್ಲ ಎಂಬುದೇ ನನ್ನ ಚಿಂತೆ. ಏನೀ ಕೋಲಾಹಲ? ಅರ್ಜುನ, ನಾನಿನ್ನು ಹೊರಡುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವಿಲ್ಲ. ನಿಮ್ಮ ಅಪೌರುಷ ವರ್ತನೆಯ ಪುರಸ್ಕಾರವು ನಿಮಗೇ ಇರಲಿ. ಪ್ರತಿಜ್ಞೆ ಅಂತ ನಡೆಯುವ ಸ್ವಾತಂತ್ರ್ಯವು ಮಾತ್ರ ನನಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ನಿಲ್ಲಿ. ಅದು ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡೆಯೇ ಬರುತ್ತಿರುವರು. ಆದ್ದರಿಂದ ರಾಜಸಭೆಯ ಸಮಾಚಾರವನ್ನು ತಿಳಿದ ಬಳಿಕ ನಿಮ್ಮಿಷ್ಟದಂತೆ ಮಾಡಿ. ಅಣ್ಣ, ಅಣ್ಣ. ಪರಮಾತ್ಮ ನಮಸ್ಕರಿಸುವ. ಧರ್ಮನಂದನ, ನಿಮಗೆ ಮಂಗಳವಾಗಲಿ. ತಂಗಿ, ನಿನಗೂ ಮಂಗಳವಾಗಲಿ. ವಾಸುದೇವ, ಇದು ನಾನು ನಮಸ್ಕರಿಸುವನು. ಭೀಮಸೇನ, ನಿನಗೂ ಮಂಗಳವಾಗಲಿ. ವಾಸುದೇವ, ನಾನು ನಮಸ್ಕರಿಸುವೆನು. ಅರ್ಜುನ, ನಿನಗೂ ಮಂಗಳವಾಗಲಿ. ಧರ್ಮನಂದನ, ದೇವಕಿ ವರನಂದನ ಭವಜನಾಯನ ನಮಿತೆ ಮಾಧವ ದೇವಕಿ ವರನಂದನ. ಪರಮಾತ್ಮ, ಧರ್ಮನಂದನ, ನಂದ ಗೋಕುಲ ಮಂದಾರ ಮಧುರ ಮುರುಳಿಯ ಗಾನಕ್ಕೆ ಮರುಳಾದ ಜನರ ನಂದ ಗೋಕುಲ ಮಂದಾರ ಮಧುರ ಮುರುಳಿಯ ಗಾನಕ್ಕೆ ಮರುಳಾದ ಜನರ ಬಂದು ಬೆಳೆಸಿದ ಪರಮಾತ್ಮನು ನೀನೇ. ಕೃಷ್ಣ ಕೃಷ್ಣ ಪರಮಾತ್ಮ. ಬಂದು ಬೆಳೆಸಿದ ಪರಮಾತ್ಮನು ನೀನೇ. ಐವರ ಅಭಿಮಾನ ನಿಮಗಾಯಿತೋ, ನಮ್ಮ ಬಾಳಿನ ಆನಂದ ಬೆಳಗಾಯಿತೋ. ಐವರ ಅಭಿಮಾನ ನಿಮಗಾಯಿತೋ, ನಮ್ಮ ಬಾಳಿನ ಆನಂದ ಬೆಳಗಾಯಿತೋ. ಇದು ನಿನಗಿಂತ ಪರದೈವ ಬೇರಿಲ್ಲವೋ. ಪರಮಾತ್ಮ, ಇನ್ನು ನಿನಗಿಂತ ಪರದೈವ ಬೇರಿಲ್ಲವೋ. ನಮಿತೆ ಮಾಧವ ದೇವಕಿ ವರನಂದನ ಭಾವಜನಯನ ನಮಿತೆ ಮಾಧವ ದೇವಕಿ ವರನಂದನ ದೇವಕಿ ವರನಂದನ ದೇವಕಿ ವರನಂದನ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವನಾರು ಕೃಷ್ಣನಲ್ಲವೇ? ಅಂದರೆ ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಿಧವಾಗಿ ಸನ್ಮಾನಿಸಿದರು. ಸಂಧಿಯ ಕಾರ್ಯವು ನಡೆಯಿತಷ್ಟೇ. ಓಹೋ, ನಡೆಯಿತು. ಪಾಂಚಾಲಿ, ಏನೆಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆ ಅಂತ ಅವರು ನಡೆಯಲಿ.
ನನಗೆ ತೋಚಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ನಿಲ್ಲಿ, ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯ ಮುಗಿಯುವುದು. ಕೃಷ್ಣ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಈ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿದು ನಿನ್ನ ಅಭಿಮತ. ಅಜ್ಞಾತವಾಸದ ನೆಪದಿಂದ ಅರ್ಜುನನ ಬಳೆಗಟ್ಟನು. ಈಗ ಈ ಸಂಧ್ಯಾ ನೆಪದಿಂದ ನಮ್ಮೆಲ್ಲರಿಗೂ ಬಳೆಯನ್ನು ತೊಳಿಸಲು ಹವಣಿಸುತ್ತಿರುವ ಯಾದವಾಗ್ರಣಿ, ಪಾಂಡುಪುತ್ರರ ಮೇಲೆ ನಿನಗೆಷ್ಟೊಂದು ಆಕ್ರೋಶವೇಕೆ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ನಾನು ಹೇಳುವುದನ್ನು ಸ್ವಲ್ಪ ಸಮಾಧಾನದಿಂದ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿರುವುದು. ಈ ಸ್ವಾಭಿಮಾನ್ಯ ಶೂನ್ಯವಾದ ಸಂಧಾನದೊಡನೆ ಹೇ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು ಭೀಮಸೇನ. ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ವಿಚಾರವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಏನೆಲ್ಲರೂ ಸಾಧ್ಯವಿಲ್ಲ ಕೃಷ್ಣ. ಈ ದುರ್ವಾರ್ತೆಯನ್ನು ಕೇಳಬೇಕೆಂದು ನಿನ್ನ ಇಚ್ಛೆ ಆಗಿತ್ತು. ನೀನು ಅದನ್ನು ಸಾಧಿಸಲೇ ಕೃಷ್ಣ. ಸಹೋದರರೇ, ನಾನಿನ್ನು ಹೊರಡುವೆನು. ಈ ನಿಮ್ಮ ಅಪೌರುಷ ವರ್ತನೆ ಪುರಸ್ಕಾರವನ್ನು ನೀವೇ ಗುರುತಿಸಿರಿ. ಈ ಭೀಮಸೇನನು ಅದರಲ್ಲಿ ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ಸ್ವಾಮಿ, ನೀನು ನಿರಾಶಳಾಗಬೇಡ. ಏ ಭೀಮಸೇನನು ಬದುಕಿದ್ದರೆ ನಿನ್ನ ಸೇವೆಯನ್ನು ತೀರಿಸುವನು. ಅಣ್ಣ, ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ತಾನೇ ಸಾಧ್ಯವಾದೀತು ಭೀಮಸೇನ? ಕೃಷ್ಣ, ನಾನು ಹೇಳುವುದನ್ನು ಸ್ವಲ್ಪ ಸಮಾಧಾನದಿಂದ ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಪ್ರಸ್ತಾಪವು ನನಗೊಪ್ಪದು ಒಪ್ಪದು. ನಿನಗೊಪ್ಪುವ ವಿಚಾರ ಹೊಂದಿರುವುದು ಭೀಮಸೇನ. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳುಹಿಸಿರುವನು. ನೀನು ಹೇಳಿದೆ ಕೃಷ್ಣ. ಅಣ್ಣ, ದುರ್ಯೋಧನ ಸಂದೇಶ. ಆ ಕುನ್ನಿ ದುರ್ಯೋಧನ ಸಂದೇಶ. ಹಾಗಾದ್ರೆ ಅದರ ಉದ್ದೇಶವು ಸಂಧಿಯಲ್ಲ. ಹೇಳು ಕೃಷ್ಣ, ಹೇಳು, ಏನು ಆ ಸಂದೇಶ? ಅದನ್ನು ಹೇಳುವ ಮೊದಲು ನೀನು ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಂತೆಯೇ ಹೇಳಿಬಿಡು. ಏನು ಆ ಸಂದೇಶ? ನಿಂತಂತಲೆಯೇ ಹೇಳಲಾಗುವುದಿಲ್ಲ. ನೀನು ನನ್ನ ಬಂದಿಯಾಗಬೇಕು ಭೀಮಸೇನ. ಕೃಷ್ಣ, ಈ ಪರಿಹಾಸ್ಯವೇಕೆ? ಇದು ಪರಿಹಾಸ್ಯವಲ್ಲ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದಯ್ಯ. ಇನ್ನು ಈ ಗದೆಯನ್ನು ಸ್ವಲ್ಪ ದೂರದಲ್ಲಿಡು. ನನ್ನ ಬಳಿ ಹೀಗೆ ಕುಳಿತುಕೋ ಭೀಮಸೇನ. ಆಗಲಿ ಕೃಷ್ಣ, ಇದು ನೀನು ನಿಶ್ಚಯಿಂದ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನು ಆ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದು ಆಗಲೇ. ಹಾಗಾದರೆ ನೀನು ಕ್ಷಣಕಾಲ ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಯಾಜ್ಞಸೇನಿ, ಅರ್ಜುನ, ಈ ಗದೆಯನ್ನು ಹೀಗೆ ಹಿಡಿದಿರು. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡುವೆಯಾ? ನಿಮ್ಮ ಮಾತನ್ನು ಎಂದಾದರೂ ಮೀರಿರುವೆನೆ ಅಣ್ಣ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಶತ್ರುಗಳ ಎಡೆಮುರಿ ಬಿಡಿಸುವುದರಲ್ಲಿ ನೀನು ಪಂಡಿತೆಯಂತೆ. ನಿನ್ನ ಪತಿಯ ಕೈಗಳನ್ನು ಕಟ್ಟಲು ಬರುವುದೇನೋ ನೋಡು. ಇದೇನು ಪರಿಹಾಸ್ಯವೇ ಅಣ್ಣ? ಇದು ಪರಿಹಾಸ್ಯವಲ್ಲ ತಂಗಿ. ಕೃಷ್ಣ, ಭೀಮಸೇನ, ನಿನಗೆ ವಿಚಾರವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಶ್ರೀಕೃಷ್ಣನು ಹೇಳಿದ ಹಾಗೆ ನನ್ನ ಕೈಗಳನ್ನು ಬಂಧಿಸು. ಹಾಗೆ ಆಗಲಿ. ಈಗ ಕೇಳಿರಿ. ಧರ್ಮನಂದನ, ಕೃಷ್ಣ, ಕಿರೀಟಿ, ಯಾಜ್ಞಸೇನಿ, ಅಣ್ಣ, ಈಗ ಭೀಮನನ್ನು ಕಟ್ಟಿರುವ ಈ ಹಗ್ಗವು ಆ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳಲ್ಲೂ ಬಂಧಿಸಲು ಅನುವಾಗಿತ್ತು. ಯಾರು ಇಂತಹ ಕಾರ್ಯವನ್ನು ಮಾಡಿದರು? ಏನು ಹೇಳಿದೆ ಕೃಷ್ಣ?
ದುರ್ಲನವ ನೋಡಿ ಪರಿಗೈದವ ಮಾರಿ ಪರಿಗೈದವ ದುರ್ಲನವ ನಾರಿ ಪರಿಗೈದವ ಮಾರಿ ಪರಿಗೈದವ ಅವ ಮಾರಿ ಪರಿಗೈದವ ದುರ್ಲನವ ನಾರಿ ಪರಿಗೈದವ ಪರಮಾತ್ಮ ಭೀಮಸೇನ, ಈ ಸಮಯಕ್ಕೆ ಬಲು ಕಾತರಿಸುವುದು ಬಲ ಈ ಸಮಯಕ್ಕೆ ಬಲು ಕಾತರಿಸುವುದು ಹಾರಿ ಪರಿಗೈದವ ದುರ್ಲನವ ನಾರಿ ಪರಿಗೈದವ ಹಾರಿ ಪರಿಗೈದವ ಅವ ನಾರಿ ಪರಿಗೈದವ ದುರ್ಲನವ ನಾರಿ ಪರಿಗೈದವ. ಏನು ಹೇಳಿದೆ ಕೃಷ್ಣ? ಏ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಯಾರೋ ದುರಾತ್ಮರು? ಇನ್ಯಾರು ಭೀಮಸೇನ? ದುರಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನನು ಈ ಕಾರ್ಯವನ್ನು ಮಾಡಿದನು. ಇಂತಹ ಕಾರ್ಯ ಅವರಿಂದಲ್ಲದೆ ಮತ್ಯಾರಿಂದ ಸಾಧ್ಯ? ಯಾಜ್ಞಸೇನಿ, ನನ್ನ ಕೈಗಳನ್ನು ಬಿಡಿಸು. ಏ ನೀಚ ಕೃತ್ಯದಿಂದ ಆ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣನನ್ನು, ಯಾದವಾಗ್ರಣಿಯನ್ನು, ಪಾಂಡವರ ರಾಯಭಾರಿಯನ್ನು ಆ ಕುನ್ನಿ ಕೌರವರು ಈ ರೀತಿ ಅಪಮಾನ ಪಡಿಸಿದರೆ ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಭೀಮಸೇನ, ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನನು ಸಂಧಿಗೆ ಕೊಟ್ಟ ಉತ್ತರವನ್ನು ಕೇಳಿರಿ. ನೀವು 5 ಮಾರು ಭೂಮಿಯನ್ನೂ ಸಹ ಕೊಡಲು ಅವನು ಒಪ್ಪಲಿಲ್ಲ. ನೀವು ಸಂಧಿಯನ್ನು ಬಯಸುವುದಾದರೆ ಅದು ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ ರಣಾಂಗಣದಲ್ಲಿ ದೊರೆಯುವುದಂತೆ. ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಕೃಷ್ಣ, ಧರ್ಮನಂದನ, ನೀನು ತಿಳಿದಿರುವೆ ನಾನು ಈ ಯುದ್ಧವನ್ನು ಅಪೇಕ್ಷಿಸಿದವನಲ್ಲವೆಂದು. ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನೂ ಮಾಡಿದೆನೆಂದು. ಯಾಜ್ಞಸೇನಿ, ನನ್ನ ಅಗ್ರಜ ಧನಂಜಯ, ವಾಸುದೇವ, ಇದೋ ನನಗೆ ನಮಸ್ಕರಿಸುವನು. ನೀನು ಆದರೂ ನನ್ನ ಕೈಗಳನ್ನು ಬಿಡಿಸು. ಯಾರೂ ಬಿಡಿಸುವುದಿಲ್ಲವೇ? ಬೇಡ ಬೇಡ, ನಾನೇ ಬಿಡಿಸಿಕೊಳ್ಳುವೆನು. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಎಲ್ಲಿ ನನಗದೆ ಈಗ ಎಲ್ಲರೂ ಕೇಳಿದ ನನ್ನ ಪ್ರತಿಕ್ರಿಯೆಯನ್ನು. ಪರಮಾತ್ಮ, ಭೀಮಸೇನ, ಗುಡಿಗೆ ಚದುರಲಿ ಈ ಭೂಮಿ ಪರಮಾತ್ಮ, ಆ ದಿನ ದುರ್ಯೋಧನ ಒಡ್ಡೋಲಗದಲ್ಲಿ ನಮ್ಮ ದುರ್ದೈವವು ಕ್ರೌರ್ಯದ ಪರಮಾವಧಿಯನ್ನು ಮುಟ್ಟಿದಾಗ ದುಶ್ಶಾಸನದಿಂದ ಅಪಮಾನ ಹೊಂದಿ ಮುಕ್ತ ಕೇಶಿಯಾಗಿ ಕಣ್ಣೀಡುತ್ತಾ
ಪಾಂಡವರ ಅಪಕೀರ್ತಿಯು ರೂಪುಗೊಂಡಂತೆ ನಿಂತಿದ್ದ ಪಾಂಚಾಲ ರಾಜನಂದಿನ ಸಮ್ಮುಖದಲ್ಲಿ ನಾನು ಈ ಪ್ರತಿಜ್ಞೆಯನ್ನು ಮಾಡಿದೆನು. ಏ ದಿನ ಯುದ್ಧ ಸನ್ನದ್ಧವಾಗುವ ಮುನ್ನ ಪುನಃ ಪ್ರತಿಜ್ಞೆಯನ್ನು ಮಾಡುವೆನು. ವಾಸುದೇವ, ಭೀಮಸೇನ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಹರ ಹರ ಮಹಾದೇವ, ಹರ ಹರ ಮಹಾದೇವ.